नमस्कारम्। आंगिकं भुवनं यस्य वाचिकं सर्ववाङ्मयम् आहार्यं चन्द्रतारादि वन्दे सात्विकं शिवम्। Bhushan's Academy of Performing Arts and Visual Presentation, Mysore, has organized this beautiful interactive online music and dance festival, Vishwa Nritya Gana Bhushana. We welcome you for this beautiful series, wherein each day we are showcasing an exemplary artist, acclaimed organizer, or probably a production unit to interact with you. ಸ್ನೇಹಿತರೆ, ಪ್ರತಿದಿನ ಆಗಸ್ಟ್ 10ನೇ ತಾರೀಕಿನಿಂದ ನಿಮ್ಮೊಂದಿಗೆ ಒಬ್ಬ ಮಹಾನ್ ಕಲಾವಿದರು ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಸಮೂಹ ಬಂದು ತಮ್ಮ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಪ್ರಖ್ಯಾತ ಗಾಯಕಿ, ನೃತ್ಯ ಸಂಗೀತಗಾರ್ತಿ ಶ್ರೀಮತಿ ವಿದುಷಿ ಪುಸ್ತಕಂ ಬ್ರಹ್ಮಾರವರು ನಮ್ಮೊಂದಿಗಿದ್ದಾರೆ. Ladies and gentlemen, we have acclaimed Bharatanatyam dance musician. I wouldn't want to restrict her to Bharatanatyam dance. She sings melodiously in all genres, but then she's known more as a singer for many acclaimed dancers, globetrotting, a highly talented, multifaceted person, Srimati P. Rama. I hope you will like this presentation of today's, and let's welcome Vidushi P. Rama for this presentation today. Namaste, Auntie. Namaskaram. Namaskara. We welcome you for this Vishwa Nritya Gana Bhushana series. ரொம்ப சந்தோஷமா உங்களை இங்க அழைக்க விடுறது because it's a privilege and honor to have you as one of our guests. Thank you so much. I am also honored to be a participant here. ಸ್ನೇಹಿತರೆ, ಇದಕ್ಕೆ ಮುಂಚೆ ನಾನು ಹೇಳಲೇಬೇಕು, ಈಗ ತಾನೇ ಪ್ಲೇ ಆದಂತಹ ಟೈಟಲ್ ಟ್ರ್ಯಾಕ್ ವಿಶ್ವ ನೃತ್ಯ ಭೂಷಣ is sung by our very own Rama auntie for me, and of course for the entire world also. Many of us know her since decades, and she has the same voice quality, the same way she's been singing for years. I've been dancing to her music for more than 25-30 years, and there are so many senior artists who have worked with her, who vouch for her voice in their productions. I always say she is the unsung heroine of many of our dancers' lives. How do you feel being Pustakam Rama? Pustakam Rama, can I talk to you in Kannada? ಖಂಡಿತ. ಪುಸ್ತಕಂ ಅಂತ ಹೇಗ್ ಬಂತು ಅಂತ ಹೇಳ ನಾನು ಅದಕ್ಕೆ ಕೇಳಬೇಕು ಅಂತಾನೆ ನಾನು how do you feel like being Pustakam ಅಂತ ಕೇಳಿದೆ. I know the story, but our audiences would want to know it. Correct. ನನ್ನ ಮುತ್ತಾತ ಅವರು ಇದರಲ್ಲಿ ಮೈಸೂರು ಪ್ಯಾಲೇಸ್ ಸೋಲಜರಾಗಿದ್ದಾರೆ. ಅವರು ಒಂದ್ಸತಿ ಅಲ್ಲಿ ಇನ್ವೇಷನ್ ಆಯ್ತು ಪ್ಯಾಲೇಸ್ ಅಲ್ಲಿ. ಅವಾಗ ಅಲ್ಲಿ ಅಸ್ಟ್ರಾಲಜಿ ಬುಕ್ಸ್, ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ತಗೊಂಡು ಅಲ್ಲಿ ಒಂದ್ ದೇವಸ್ಥಾನದಲ್ಲಿ ಮಾಡಿ ಮೇಲೆ ಅದನ್ನೇ ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಕಾಪಾಡಿದ್ರು. ಸುಮಾರು ದಿವಸಗಳು ಕಾಪಾಡಿದ್ರು. ಅವ್ರ ಇನ್ವೇಷನ್ ಅಲ್ಲಿ ಯಾರು ಇನ್ವೈಟ್ ಮಾಡಿದ್ರು ಅವ್ರಿಗೆ ಸಿಗದೆ ಇರ್ಲಿ ಅಂತ. ಅವಾಗ ಮಹಾರಾಜರು ಅದನ್ನ ನೋಡ್ಬಿಟ್ಟು ಎಂಥ ದಿವ್ಯವಾದ ಕೆಲಸ ಮಾಡಿದೀರಾ ನೀವು ಅಂತ ಅವರು ಪುಸ್ತಕಂ ನರಸಿಂಹಾಚಾರ್ ಅಂತ ಅವ್ರಿಗೆ ಪುಸ್ತಕಂ ಅಂತ ಟೈಟಲ್ ಕೊಟ್ರು. ಅದನ್ನೇ ನಮಗೂ ಬಂದಿದೆ ಪುಸ್ತಕಂ. ಪಿ ರಮಾ ಅಂದ್ರೆ ಪುಸ್ತಕಂ ರಮಾ ಅಂತ. ಈಗ ಪಿ ರಮಾ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದೆ. ಪಿ ರಮಾ ಹುಟ್ಟಿದ ನಂತರ ಸಂಗೀತ ಕ್ಷೇತ್ರದಲ್ಲಿ ಯಾವಾಗ ನಿಮ್ಮ ಪಾದಾರ್ಪಣೆ ಆಯ್ತು? ಯಾವ ಏಜ್ ಅಲ್ಲಿ ನೀವು ಕಲಿಕೆಯನ್ನ ಪ್ರಾರಂಭಿಸಿದ್ರಿ? ನಮ್ಮನೆ ಸಂಗೀತದ ಫ್ಯಾಮಿಲಿ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಜ್ಜಿ, ತಾತ ಮನೆ ಕಂಬದಲ್ಲೂ ಸಂಗೀತ ಇದೆ. ಅದ್ರಿಂದ ಬೇಡ ಅಂದ್ರೂ ಸಂಗೀತ ಬಂದ್ಬಿಡ್ತು ನಮ್ಗೆ. ನಮ್ಮನೇಲಿ ನಾನು ಚಿಕ್ಕವಳಿದ್ದಾಗ 2 ವರ್ಷ ಇದ್ದಾಗ ಮಾಡಿ ಮೇಲೆ ಕಿಟಕಿ ಹತ್ರ ನಿಂತ್ಕೊಂಡು ಗೋವಿಂದ ಕೃಷ್ಣ ಅಂತ ಜೋರಾಗಿ ಕಿರ್ಚ್ಕೊಂಡು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ದಂತೆ. ನಾವು ನಮ್ಮ ಮುತ್ತಾತ ಒಂದು ದೇವಸ್ಥಾನ ಕಟ್ಸಿದ್ದಾರೆ, ಕೃಷ್ಣನ್ ದೇವಸ್ಥಾನ. ಪ್ಯಾಲೇಸ್ ಸುಟ್ಟು ಹೋಯ್ತು. ಅವಾಗ ಅದನ್ನ ಪ್ಯಾಲೇಸ್ ಎಲ್ಲ ಹರಾಜ್ ಹಾಕಿದ್ರು. ಹರಾಜ್ ಹಾಕಿದಾಗ ನಮ್ ತಾತ ಅವರು ಅಲ್ಲಿಂದ ಎಲ್ಲ ತಗೊಂಡು ಅದನ್ನ ದೇ ಸೋಲ್ಡ್ ಇಟ್. ಹರಾಜ್ ಹಾಕಿದಾಗ ಎಲ್ಲ ತಗೊಂಡ್ ಬಂದು ನಮ್ಮನೆ ಎಲ್ಲ ಸೂಪರ್ ಆಗಿ
ಪೆಲೇಶಿಯಲ್ ಬಿಲ್ಡಿಂಗ್ ನಮ್ಮನೆ ಆ ತರ ಇದೆ. ಇಟ್ಸ್ 120 year old ಮನೆ ಅದು. ಕೃಷ್ಣಂದು ದೇವಸ್ಥಾನ ಕಟ್ಸಿದ್ರು ನಮ್ಮನೆ ಎದುರುಗಡೆನೆ. ಅಲ್ಲಿ ಆ ಕೃಷ್ಣ ಸುಬ್ರಾಯನ್ ಕೆರೆ ಅಂತ ನಮ್ ತಾತಂಗ್ ಒಂದ್ಸತಿ ಕನಸು ಬಿತ್ತು, ಇಲ್ಲಿ ನಾನಿದ್ದೀನಿ, ನನ್ನ ತಗೊಂಡ್ ಬಾ, ನನ್ಗೊಂದು ಗುಡಿ ಕಟ್ಸು ಅಂತ. ಕೃಷ್ಣನ ಇದು ಸಂತಾನ ಗೋಪಾಲ ಕೃಷ್ಣ ಅವ್ರು ಬಂದು ದೇವಸ್ಥಾನ ಕಟ್ಸಿದ್ರು. ಸೊ ನಮ್ಮನೇಲಿ ಯಾವಾಗ್ಲೂ ದೇವಸ್ಥಾನಕ್ ಹೋಗೋ, ದೇವ್ರಿಗೆ ಪೂಜೆ ಮಾಡೋ ಅದ್ರಲ್ಲೇ ಬೆಳೆದ್ಬಿಟ್ವಿ ನಾವು. ಅದ್ರ ಕಾರಣದಿಂದಾನೋ ಏನೋ ನನಗೂ ಅದು ಯಾವಾಗ್ಲೂ ಕೃಷ್ಣ ಗೋವಿಂದ ಅಂತ ಅನ್ಕೊಂಡ್ ಹಾಡಕ್ಕೆಲ್ಲ ಶುರು ಮಾಡ್ತಾ ಇದ್ದಂತೆ. ಅವಾಗ ನಮ್ ತಂದೆ ತಾಯಿ ಅನ್ಕೊಂಡ್ರು, ಇವಳಿಗೆ ವಾಯ್ಸ್ ಚೆನ್ನಾಗಿದೆ, ತುಂಬಾ ಸಂಗೀತದಲ್ಲಿ ಮುಂದೆ ಬರ್ತಾಳೇನೋ ಅಂತ. 6ನೇ ವರ್ಷಕ್ಕೆ ನಮ್ಗೆ ನಮ್ ತಾಯಿನೇ ಹೇಳ್ಕೊಡಕ್ ಶುರು ಮಾಡಿದ್ರು. ನಮ್ ತಾಯಿನೇ ಮೊದಲು ಗುರು, ಎಲ್ಲ ಪಾಠ ಎಲ್ಲ ಹೇಳ್ಕೊಡಕ್ ಶುರು ಮಾಡಿದ್ರು. ಹಾಗೆ ಮುಂದುವರಿತಾ ಬಂತು. ಓಕೆನಾ? ವಂಡರ್ಫುಲ್. ಆದ್ರೆ ಈಗ ನೀವು ಪ್ರಾರಂಭ ಮಾಡಿದಾಗ ರೆಗ್ಯುಲರ್ ಬೇಸಿಕ್ ಸಂಗೀತ ಪಾಠಗಳು, ಸರಳ ವರ್ಸಿ ಎಲ್ಲರ ತರನೇ ಕಲ್ತಿರ್ತೀರ ಅಲ್ವಾ? ಮಾಮೂಲ್ ಪಾಠ ಆಗಿರುತ್ತೆ. ಹೇಗೆ ನೀವು ಹಾಡ್ತಾ ಅದನ್ನ ವೃತ್ತಿಯಾಗಿ ಸ್ವೀಕರಿಸಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು? ವೆನ್ ಡಿಡ್ ಯು ಥಿಂಕ್ ದಟ್ ಯು ಶುಡ್ ಟೇಕ್ ಇಟ್ ಅಪ್ ಆಸ್ ಅ ಪ್ರೊಫೆಷನ್, ಆರ್ ಯು ವರ್ ಗುಡ್ ಎನಫ್ ಟು ಬಿ ಅ ಪ್ರೊಫೆಷನಲ್ ಸಿಂಗರ್? ಆ ರಿಯಲೈಸೇಷನ್ ನಿಮ್ಗೆ ಯಾವಾಗ ಆಯ್ತು? ಆಕ್ಚುಲಿ ನನ್ಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಇಷ್ಟ ಇರ್ಲಿಲ್ಲ, ಟು ಬಿ ವೆರಿ ಫ್ರಾಂಕ್. ಅದೇ ಚಿಕ್ಕ ವಯಸ್ಸಿನಿದು ಟೀನೇಜರ್ ಆ ತರ ಇದ್ದಿರ್ಬೋದು. ಯಾವಾಗ್ಲೂ ಸಂಗೀತ ಬೇಜಾರ. ಭಾವಗೀತೆಗಳು, ಸಿನಿಮಾ ಹಾಡು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಸಿನಿಮಾ ಹಾಡೆಲ್ಲ ತುಂಬಾ ಚೆನ್ನಾಗ್ ಹಾಡ್ತಾ ಇದ್ದೆ, ಭಾವಗೀತೆಗಳೆಲ್ಲ ಹಾಡ್ತಾ ಇದ್ದೆ. ಮನೆಯವ್ರ ಬಲವಂತಕ್ಕೋಸ್ಕರ ಕ್ಲಾಸಿಕಲ್. ನಮ್ಮನೇಲಿ ತುಂಬಾ ಗಲಾಟೆ ಮಾಡಿ ಪ್ರಾಕ್ಟೀಸ್ ಮಾಡ್ಸೋರು. ಚಿಕ್ಕ ಮಕ್ಳು ಮಾಡ್ತೀವಲ್ಲ, ಪ್ರಾಕ್ಟೀಸೇ ಮಾಡಲ್ಲ, ತಂದೆ ತಾಯಿ ಬಲವಂತ ಇದ್ರೆ ತಾನೇ ಮಾಡೋದು. ಆ ತರ ಎಲ್ಲ ಆಗ್ತಾ ಇತ್ತು. ನನ್ನ 8ನೇ ವರ್ಷಕ್ಕೆ ಸರಳೆ ವರ್ಸೆ ಅದೆಲ್ಲ ಕಲ್ತ್ಕೊಳಕ್ ಶುರು ಮಾಡಿದೆ. ನಮ್ ಚಿಕ್ಕಮ್ಮ MK ಸರಸ್ವತಿ ಅಂತ, ನಮ್ ತಾಯಿ ತಂಗಿ, ತುಂಬಾ ದೊಡ್ಡ ವೀಣಾ ಪ್ಲೇಯರ್ ಅವರು. ಆಮೇಲೆ ಸಂಗೀತಗಾರ್ತಿ, ಗೌರಿ ಕುಪ್ಪಸ್ವಾಮಿ ಅವರ ಶಿಷ್ಯೆ. ಅವರು ನನ್ಗೆ ಸುಮಾರು ಕೀರ್ತನೆಗಳು ಜೂನಿಯರ್ ಸೀನಿಯರ್ ಲೆವೆಲ್ ತನಕ ಅವ್ರು ಹೇಳ್ಕೊಟ್ರು. ಅವರು ಅಂಥ ಅರಿದ್ರು ನಂಗೆ, ಒಳ್ಳೆ ಬೇಸಿಕ್ ಹೇಳ್ಕೊಟ್ಟು, ನಾನು ಒಳ್ಳೆ ಸಂಗೀತ ನನಗ್ ಬರ್ಬೇಕು ಅಂದ್ರೆ ಕಾರಣ ಶ್ರೀಮತಿ MK ಸರಸ್ವತಿ ಅವರು. ಅವರಿಗೆ ನಾನು ನೆನೆಸ್ಬೇಕು. ಆಮೇಲೆ ಅವ್ರ ಹತ್ರ ನಾನು ಇದು ಕೂಡ ಕಲ್ತ್ಕೊಂಡೆ, ವೀಣೆ ಕೂಡ ಸೀನಿಯರ್ ಮಾಡ್ಕೊಂಡೆ. ವೀಣೆ MJ ಶ್ರೀನಿವಾಸ ಅಯ್ಯಂಗಾರ್ ಹತ್ರ ಹೋಗ್ತಾ ಇದ್ದೆ. ನಮ್ ತಂದೆ ತಾಯಿ ಅಂತೂ ತುಂಬಾ ಎನ್ಕರೇಜ್ಮೆಂಟ್, ನಾನ್ ಚೆನ್ನಾಗ್ ಮುಂದೆ ಬರ್ಬೇಕು ಅಂತ. ಬಟ್ ಯಾವಾಗ್ಲೂ ಭಾವಗೀತೆ ಸಿನಿಮಾ ಹಾಡ್ಕೊಂಡು ಆ ತರ ಇರ್ತಿದ್ದೆ. ನನ್ ಸ್ಕೂಲಲ್ಲಿ ಅವಿಲಾ ಕಾನ್ವೆಂಟ್ ಅಂತ ಮೈಸೂರಲ್ಲಿ, ಅಲ್ಲಿ ಮ್ಯೂಸಿಕ್ ಇತ್ತು ಆಪ್ಷನಲ್. ಆವಾಗಿತ್ತು, ಆ ಕಾಲದಲ್ಲೆಲ್ಲ ಮ್ಯೂಸಿಕ್ ಕೂಡ ಆಪ್ಷನಲ್ ಇತ್ತು. ಸೊ ಮ್ಯೂಸಿಕ್ ಆಪ್ಷನ್ ತಗೊಂಡೆ ನಾನು. ಅಲ್ಲಿ ಸುಶೀಲಾ ಅಂತ ಅವರು ಟೀಚರ್ ಆಗಿದ್ರು, ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಎಕ್ಸಿಬಿಷನ್ ಅಲ್ಲಿ ಫಸ್ಟ್ ಕಚೇರಿ ಕೊಟ್ಟೆ ನಾನು. ಮೈಸೂರು ಎಕ್ಸಿಬಿಷನ್, ದಸರಾ ಎಕ್ಸಿಬಿಷನ್ ಇಸ್ ವೆರಿ ಫೇಮಸ್. ಸೊ ನಮ್ ತಾಯಿ ತಂದೆ ಬಹಳ ಇಷ್ಟ ಸಂಗೀತ ಅಂದ್ರೆ. ಹಾಡು ಪ್ರಾಕ್ಟೀಸ್ ಮಾಡು, ನಿನಗ್ ನೀ ಪ್ರಾಕ್ಟೀಸ್ ಮಾಡಿದ್ರೆ ವಾರಕ್ಕೆ ನಿಂಗೆ ₹2 ಕೊಡ್ತೀನಿ ಅಂತ ನನ್ಗೆ ಆಸೆ ತೋರ್ಸೋದು. ಆವಾಗಿನ ಕಾಲದಲ್ಲಿ ₹2 ಇಸ್ ಟೂ ಮಚ್. ಅವ್ರು ₹2 ಕೊಡ್ತಾರಲ್ಲ ಅನ್ನೋದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣ ಬೇನೆ ಎದ್ದು ಪ್ರಾಕ್ಟೀಸ್ ಮಾಡ್ಬಿಟ್ಟು ಒಂದ್ ವಾರಕ್ಕೆ ಅವರು ತುಂಬಾ ಎನ್ಕರೇಜ್ ಮಾಡಿದ್ರು ನಂಗೆ. ನೀನ್ ಕಚೇರಿ ಮಾಡೇ, ಎಲ್ಲೆಲ್ಲ ಹೋಗ್ತೀವೋ ನಾ ಅಲ್ಲೆಲ್ಲ ಬರ್ತೀನಿ, ನಿನ್ ಹಿಂದೆ ಕಚೇರಿ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ರು. ಅವ್ರು ಇವತ್ತು ಇದ್ದಿದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು. ನಿಮ್ಮ ಮನೇಲಿ ಹೇಗಿತ್ತು ವಾತಾವರಣ? ಯಾಕಂದ್ರೆ ನೀವು ಒಬ್ಬರೇ ಅಲ್ಲ, ಐ ಸಿ ದಿ ಎಂಟೈರ್ ಫ್ಯಾಮಿಲಿ ಆಸ್ ಸಿಂಗರ್ಸ್. ನಿಮ್ಮ ತಂಗಿಯರು ಎಲ್ಲ ಇದ್ರಲ್ಲ, ಹೇಗೆ ವಾಸ್ ಇಟ್? ಅಫ್ಕೋರ್ಸ್ ಅಯ್ಯಂಗಾರ್ ಮನೆಗಳಲ್ಲಿ ಇದು ಸಂಪ್ರದಾಯ, ಹಾಡು ನೃತ್ಯ ಅನ್ನೋದೆಲ್ಲ ತುಂಬಾ ಬಾಲ್ಯದಲ್ಲಿ 5-6 ವರ್ಷಕ್ಕೆ ಎಲ್ಲರಿಗೂ ಬರ್ಬೇಕು, ಅದೇನೋ ಹೆಚ್ಚುಗಾರಿಕೆ ಇಲ್ಲ ಅನ್ನೋದೇ ನಮಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಟ್ ಸ್ಟಿಲ್ ಐ ವುಡ್ ವಾಂಟ್ ಟು ನೋ ಯುವರ್ ಬ್ಯಾಕ್ ಗ್ರೌಂಡ್. How supportive was the family to you when you started learning, or how encouraging was the family to that? Of course, ತಾತನ್ ಬಗ್ಗೆ ಹೇಳಿದ್ರಿ ನೀವು. ಅಂದ್ರೆ ಇಮಿಡಿಯೇಟ್ ನಿಮ್ಮ ತಂದೆ ತಾಯಿ ತಂಗಿರು ಎಲ್ಲರೂ ಇದ್ದಾಗ ನೀವು ಅದನ್ನ ಮುಂದುವರಿಸಬೇಕಾದ್ರೆ how supportive was it? ಹೌದು, ಖಂಡಿತ. ನಂಗೆ 2 ತಂಗೀರು, ಒಬ್ಬ ತಮ್ಮ. ಆ 2 ತಂಗೀರು ಅವರು ಕೂಡ ಹಾಡ್ತಾರೆ, ನನ್ ತಮ್ಮ ಹಾಡ್ತಾನೆ. ಹೇಳಿದ್ನಲ್ಲ, ಮನೇಲಿ ಕಂಬದಲ್ಲಿ ಸಂಗೀತ. ನಮ್ ತಾಯಿ ತಂಗೀರು, ನಮ್ ತಂದೆ ಅಕ್ಕ ಅಲಮೇಲು ಆಚಾರ್ಯ ಅಂತ, ಮೀರಾನ ಪೆನ್ ನೇಮ್ ಅಲ್ಲಿ ಶಿ ವಾಸ್ ದ ಫಸ್ಟ್ ಅನೌನ್ಸರ್ ಫಾರ್ ಆಲ್ ಇಂಡಿಯಾ ರೇಡಿಯೋ. ಅವರಂತೂ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಅವ್ರ ಮಕ್ಕಳು ಎಲ್ಲ ತುಂಬಾ ಒಳ್ಳೊಳ್ಳೆ ಓದಿ ಎಲ್ಲ ಡಾಕ್ಟರ್ಸ್, ರೈಲ್ವೇಸ್ ಅಲ್ಲಿ ಟಾಪ್ ಮೋಸ್ಟ್ ಕೆಲ್ಸದಲ್ಲಿ ಇದ್ದವರು. ಅವ್ರುಗಳು ಎಲ್ರು ಹಾಡಲ್ಲಿ ತುಂಬ ಹೋಗಿತ್ತು ಮನೆ.
ಮ್ಯಾಕ್ಸಿಮಮ್ ಎನ್ಕರೇಜ್ಮೆಂಟ್ ನಮ್ಗಳಿಗೆ ಯಾವಾಗ್ಲೂ. ಹೇಳದ್ನಲ್ಲ, ಹಾಡು, ಶ್ಲೋಕ, ದೇವ್ರಿಗೆ ಸೇವೆ. ಅವಾಗಿನ ಕಾಲದಲ್ಲಿ ನಮ್ಗೇನು ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಟಿವಿ ಇಲ್ಲ, ಟೇಪ್ ರೆಕಾರ್ಡರ್ ಕೂಡ ಇಲ್ಲ. ಸೊ ನಮ್ ಲೈಫ್ ತುಂಬಾ ಚೆನ್ನಾಗಿ ಯಾವಾಗ್ಲೂ ಇಟ್ ವಾಸ್ ಬೇಸ್ಡ್ ಆನ್ ದೇವ್ರು, ಶ್ಲೋಕ, ಮನೆ, ಆಟಗಳು. ಏನ್ ಆಟ ಆಡ್ತಾ ಇದ್ವಿ ನಾವು ಅಂತೂ. ಇಟ್ ವಾಸ್ ಎ ವೆರಿ ಡಿಸಿಪ್ಲಿನ್ ಲೈಫ್ ನಮ್ದು. ನೀವು ಪ್ರಾರಂಭದಲ್ಲಿ ಮೊದಲನೇ ಕಚೇರಿ ಎಕ್ಸಿಬಿಷನ್ ಅಲ್ಲಿ ಅಂದ್ರಿ, ಎಷ್ಟು ವಯಸ್ಸು ಇರ್ಬೋದು ನಿಮಗಾಗ? ನನ್ಗೆ 12 ವರ್ಷ. ಓಕೆ, ದೆನ್ ಯು ಅದನ್ನೇ ಹಾಡ್ತಾ ಹೋದ್ರಿ. ನೀವು ಕ್ಲಾಸಸ್ ಯಾವಾಗ ನೀವು ವಿದ್ವತ್ ಮಾಡಿದ ನಂತರ ಕ್ಲಾಸಸ್ ಶುರು ಮಾಡಿದ್ರ? ಅಥವಾ ಕೆಲವರು ಯಾಕಂದ್ರೆ ಹೇಳ್ಕೊಡ್ಬೇಕು ಅಂದ್ರೆ ಇಷ್ಟ ಇರಲ್ಲ, ಪೇಷನ್ಸ್ ಇರಲ್ಲ, ಕೆಲವರಿಗೆ ಬರೀ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿರ್ಬೇಕು ಅನ್ಸುತ್ತೆ. ನಿಮಗೆ ಎರಡೂ ಕಡೆ ಐ ಸಿ ಲಾಟ್ ಆಫ್ ಯುವರ್ ಲೆಗಸಿ ಬೀಂಗ್ ಕ್ಯಾರಿಡ್ ಫಾರ್ವರ್ಡ್ ವಿತ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಇಟ್ ಫ್ರಮ್ ಯು ಅಂಡ್ ಆಲ್. So when did you think you have the aptitude to teach or the patience to teach? ಒಂದು. ಎರಡನೇದು, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತಿರೋರು ಇನ್ನೊಂದ್ ಕಡೆ ಮಾಡಕ್ ಆಗಲ್ಲ ಅಂತಾರೆ. Like if you're teaching, you may not be able to grow as an individual performer. How did you balance this? ಆಕ್ಚುಲಿ ನನ್ನ 16ನೇ ವಯಸ್ಸಿಗೆ ನಾವು ವಿದ್ವತ್ತೆಲ್ಲ ಮಾಡ್ಕೊಳ್ಳಿಲ್ಲ. BA ಮ್ಯೂಸಿಕ್ ಮಾಡಿದ್ದು, ಆಮೇಲೆ MA ಮ್ಯೂಸಿಕ್. ಸೊ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ತಂದೆ, ನೀನು ಪಾಠ ಶುರು ಮಾಡು, ಎಲ್ರಿಗೂ ಹೇಳ್ಕೊಡು ಅಂತ ಹೇಳಿದ್ರು. ಆಯ್ತು ಅಂತ ಅನ್ಬಿಟ್ಟು ಎಲ್ರಿಗೂ ಸುಮಾರು ಜನ ಸ್ಟೂಡೆಂಟ್ಸ್ ಬರಕ್ ಶುರು ಮಾಡಿದ್ರು. ಯಾರಿಗೂ ಏನು ಫೀಸ್ ಇಲ್ಲ, ಎಲ್ರಿಗೂ ಹಾಗೆ ಹೇಳ್ಕೊಡ್ಬೇಕು ಅಂತ ಶುರು ಮಾಡಿದ್ವಿ. ಆಮೇಲೆ ಸಿಕ್ಕಾಪಟ್ಟೆ ಜನ ಶುರು ಆದಾಗ ₹3 ಫೀಸ್ ಅಂತ ನಮ್ ತಂದೆ ಹಾಕಿದ್ರು. ₹3 ಫೀಸ್ ತಗೋ ಅಂತ. ಆವಾಗ ಒಂದ್ ಅರ್ಧ ಜನ ಬಿಟ್ಬಿಟ್ರು. ಆಮೇಲೆ ಎಲ್ರಿಗೂ ಹೇಳ್ಕೊಡಕ್ ಶುರು ಮಾಡಿದೆ. ನನಗೆ ಗೊತ್ತಿಲ್ಲದೆ ಪೇಷನ್ಸ್ ಇತ್ತು ತುಂಬಾ. ನನ್ಗೆ ಪೇಷನ್ಸ್ ಇಟ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಆಮೇಲೆ BA ಮ್ಯೂಸಿಕ್ ಮಾಡಿದೆ. BA ಮ್ಯೂಸಿಕ್ ಮಾಡ್ಬಿಟ್ಟು MA ಮ್ಯೂಸಿಕ್ ಮಾಡಿದೆ. ಅವಾಗ್ಲೂ ಅಷ್ಟೇ, MA ಚಿಕ್ಕ ವಯಸ್ಸಿಗೆ ನಂಗೆ MA ಮ್ಯೂಸಿಕ್ ಆಗೋಯ್ತು. 20ನೇ ವಯಸ್ಸಿಗೆ MA ಮ್ಯೂಸಿಕ್ ಕೂಡ ಮುಗಿಸ್ಬಿಟ್ಟೆ. ಹುಡುಗಾಟ, ಟೀನೇಜರ್ ಆಗ್ತಾನೆ, ಅದೆಲ್ಲ ಐ ಮೀನ್ ಅಷ್ಟು ಸೀರಿಯಸ್ನೆಸ್ ಇರ್ಲಿಲ್ಲ. ನನ್ನ 18ನೇ ವಯಸ್ಸಿಗೆ ಕೇಶವ ವಾಸ್ ಮೈ ಕ್ಲಾಸ್ಮೇಟ್. D ಕೇಶವ ಅಂತ. ಈಸ್ ಅ ವೆರಿ ಫೇಮಸ್ ಡ್ಯಾನ್ಸರ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇವಾಗಿರೋದು. ಸೊ ಕೇಶವ ನಮ್ ಕಾಲೇಜಲ್ಲಿ ಹಿ ವಾಸ್ ಮೈ ಕ್ಲಾಸ್ಮೇಟ್. ಡ್ಯಾನ್ಸರ್, ಡ್ಯಾನ್ಸ್ ಹಿ ವಾಸ್ ಸ್ಟಡಿಂಗ್, ನಾನ್ ಮ್ಯೂಸಿಕ್. ಅವಾಗ ಕೇಶವ ನನ್ ಕೇಳಿದ್ರು, ರಮಾ ನೀನ್ ಪ್ಲೀಸ್ ಡ್ಯಾನ್ಸ್ಗೆ ಹಾಡಕ್ಕಾಗತ್ತಾ ಅಂತ. ನನಗೆ ಅಷ್ಟೊಂದು ಐ ವಾಸ್ ನಾಟ್ ರಾಗಗಳ ಬಗ್ಗೆ, ರಾಗ ಏನ್ ಕೊಟ್ರು ಹಾಡ್ಬಿಡ್ತಾ ಇದ್ದೆ, ಬಟ್ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದ್ನಲ್ಲ ನಾನು, ಬರೀ ಭಾವಗೀತೆಗಳು ಅಂತ ಅನ್ಕೊಂಡು. ಸರಿ ಓಕೆ ಹಾಡ್ತೀನಿ ಅಂತ ಅನ್ಕೊಂಡು ಶುರು ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ಕೇಶವ ಫಾರ್ ಇಟ್. ಕೇಶವ ವಾಸ್ ದ ಫಸ್ಟ್ ಒನ್ ಹೂ ಮೇಡ್ ಮೀ ಸಿಂಗ್ ಫಾರ್ ದ ಡ್ಯಾನ್ಸ್. ಸೊ ಕೇಶವನ್ ಶುರು ಮಾಡಿದೆ ಹಾಡಕ್ಕೆ. ಹಾಗೆ ಹಾಡ್ತಾ ಸೊ ಸ್ವಲ್ಪ ಟೈಮಲ್ಲಿ ಹಿ ವಾಸ್ ನಾಟ್ ಹ್ಯಾಪಿ ವಿತ್ ಮೀ. ಅಯ್ಯೋ ಸರಿ ಹಾಡ್ತಾ ಇಲ್ಲ. ಶ್ರೀಲತಾ ವಾಸ್ MA ಕ್ಲಾಸ್ಮೇಟ್. ಅದಕ್ಕಿಂತ ಮುಂಚೆ ಶ್ರೀಲತಾ, ಶಿ ಈಸ್ ಎ ಗ್ರೇಟ್ ಸಿಂಗರ್ ಅಂಡ್ ತುಂಬಾ ನಾಲೆಡ್ಜಬಲ್. ಶ್ರೀಲತಾ ಯೂಸ್ ಟು ಸಿಂಗ್ ಕ್ಲಾಸಿಕಲ್ ಪೋರ್ಷನ್ಸ್, ವರ್ಣ, ಸ್ವರಜಿತೆ, ಅದೆಲ್ಲ ಶ್ರೀಲತಾ. ಲೈಟರ್ ಆಸ್ಪೆಕ್ಟ್ ಎಲ್ಲ ನಾನು, ಏನೋ ಫೋಕ್ ಸಾಂಗ್ಸ್, ತಿಲ್ಲಾನ, ಅದಕ್ಕೆಲ್ಲ ನಾನು ಹಾಡ್ತಾ ಇದ್ದೆ. ಯಾಕಂದ್ರೆ ಅಷ್ಟೇ ನನ್ಗೆ ಐ ವಾಸ್ ಅಷ್ಟೇ ಎಲಿಜಿಬಲ್ ಅನ್ನೋ ತರ ಇತ್ತು ಅವಾಗ. ಆಮೇಲೆ ಒಂದ್ಸತಿ ನನ್ ಮದ್ವೆ ಆಗಿ, ನನ್ಗೆ ಇವಾಗ 3 ಮಕ್ಳಿಗೂ ಮದ್ವೆ ಆಗಿ ಮೊಮ್ಮಕ್ಳಿದ್ದಾರೆ ಇವಾಗ. ನೀವು ಅಲ್ಲಿ ಹೋಗ್ಬೇಕು, ವಾಪಸ್ ಮದ್ವೆ ಆದಾಗ ಹೇಳ್ಬೇಕು ಹೇಗೆ. ಇವಾಗ ನೀವು ತಂದೆ ತಾಯಿ ಎಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರು, ಮನೇಲಿ ಆ ವಾತಾವರಣ ಇತ್ತು. ಹೋದ ಮನೇಲೂ ಗಂಡ ಇದನ್ನ ಇಷ್ಟಪಡ್ಬೇಕು ಅಥವಾ ಅತ್ತೆ ಮಾವ ಇಷ್ಟಪಡ್ಬೇಕು ಅಂತ ಯಾವುದೇ ಒಂದು ಪರಿಕ್ರಮ ಇಲ್ಲ. ಅಂತದ್ರಲ್ಲಿ ನಿಮ್ಗೆ ಸಿಕ್ಕ ಫ್ಯಾಮಿಲಿ ಅಂತದ್ದು ನೀವು ಹಾಡ್ಬೋದು. ಯಾಕಂದ್ರೆ ಕೆಲವು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿಗಳಲ್ಲಿ ಸ್ಟೇಜ್ ಹತ್ತೋದು ಅಥವಾ ನೀವು ಮೈಕ್ ಮುಂದೆ ಹಾಡೋದು, ಕೆಲವು ಮನೆಗಳಲ್ಲಿ ರೇಡಿಯೋನಲ್ಲಿ ಹಾಡೋದನ್ನ ಕೂಡ ಕೂಡ್ದು ಅಂತ ಹೇಳಿರುವಂತ ನಿದರ್ಶನಗಳು ನಮಗೆ ಕಾಣುತ್ತೆ. ನಿಮ್ಮ ಒಂದು ವಿಚಾರದಲ್ಲಿ ಹೇಗಿತ್ತು? ಹೌ ಸಪೋರ್ಟಿವ್ ವಾಸ್ ಯುವರ್ ಫ್ಯಾಮಿಲಿ ವೆನ್ ಯು ಗಾಟ್ ಮ್ಯಾರಿಡ್? ಒನ್ಸ್ ಅಗೈನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಇಷ್ಟ್ಬೇನೆ ಮದ್ವೆ ಮಾಡ್ಕೊಳಲ್ಲ. 21 ವರ್ಷಕ್ಕೆ ಮದ್ವೆ ಆಗ್ಬಿಡ್ತು. ದೇವ್ರ ದಯ, ದೇವ್ರಿಗೆ ನಾ ಪೂಜೆ ಮಾಡಿದ್ದು, ನಮ್ ತಂದೆ ತಾಯಿ ಪುಣ್ಯ, ನನಗೆ ಚಿನ್ನದಂಥ ಗಂಡ ಸಿಕ್ಕಿದ್ರು. ನರಸಿಂಹನ್ ಅಂತ, ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ದಾವಣಗೆರೆಯಲ್ಲಿದ್ರು ಅವರು.
ನಮ್ಮ ಅತ್ತೆ ಮಾವ ಅಂತೂ ನಂಗೆ ಆಕ್ಚುಲಿ ಮದ್ವೆ ಆದ್ಮೇಲೆನೆ ಅತ್ತೆ ಮಾವ ಮನೆಗೆ ಹೋಗಾದ್ಮೇಲೆ ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್. ಸಿನಿಮಾ ಹೋಗೋ ಕೂಡ ಬಿಡ್ತಾ ಇರ್ಲಿಲ್ಲ. ಸಿನಿಮಾಗ್ ಹೋಗ್ಬಾರ್ದು, ಸಿನಿಮಾ ಹಾಡ್ ಕೇಳ್ಬಾರ್ದು, ರೇಡಿಯೋ ಕೇಳ್ಬಾರ್ದು, ಆತರ ಎಲ್ಲ ಇತ್ತು. ನಮ್ಮ ಅತ್ತೆ ಮನೆಗೆ ಹೋಗಿದ್ಮೇಲೆ ನಂಗೆ ತುಂಬಾ ಸ್ವತಂತ್ರ ಸಿಕ್ತು ಅಂತಾನೆ ಹೇಳ್ಬೋದು. ಅವರು ದೇವರ್ ಸೋ ಸ್ಪೋರ್ಟಿವ್. ನಮ್ಮ ಅತ್ತೆ ಮಾವ ನಂಗೆ ತುಂಬಾ ತುಂಬಿದ ಸಂಸಾರ ನಮ್ದು. ನಮ್ಮ ಯಜಮಾನ್ರೆ ದೊಡ್ಡವರು, ಪಂಚಪಾಂಡವರು ಅಂತ. ಅವ್ರಿಗೆ 5 ಜನ ತಮ್ಮಂದ್ರು. ಅವ್ರುಗಳು ಅಷ್ಟೇ ತುಂಬಾ ಎಲ್ರಿಗೂ ಸಂಗೀತ ಇಷ್ಟ. ನಾ ಹೋಗ್ ಸೇರಿದ ಮನೇನು ನಾವು ಆತರ ಹುಡುಕಕ್ ಹೋಗ್ಲಿಲ್ಲ. ಇಟ್ ಹ್ಯಾಪನ್ಡ್. ದೇವ್ರು ನನ್ ಕಡೆ ಇದಾನೆ ಅನ್ನೋದಕ್ಕೆ ಮೊದ್ಲಿಂದ ದೇವ್ರ ಸಾಕ್ಷಿ ಇದೆಲ್ಲ. ಇಂಥ ಒಳ್ಳೆ ಮನೆ ಸಿಕ್ಕಿರೋದು. ಆಮೇಲೆ ನಮ್ಮ ಅತ್ತೆ ಎಂಥ ಮನೆತನಕ್ಕೆ ಸೇರಿದವರು ಅಂದ್ರೆ ದೇವಶಿಖಾಮಣಿ. ಇವಾಗ ಮಹಾಭಾರತ, ರಾಮಾಯಣ, ಭಾಗವತ ಎಲ್ಲದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ ಅಂಥವ್ರು ದೇವಶಿಖಾಮಣಿ. ಅವರ ಮಗಳು ನಮ್ಮ ಅತ್ತೆ. ತುಂಬಾ ದೊಡ್ಡ ಮನೆತನದಿಂದ ಬಂದವರು. ಅಂಥ ಮನೆಗೆ ನಾನ್ ಸೇರಿದ್ದಕ್ಕೆ ನಾನು ಐ ಆಮ್ ಎವರ್ ಗ್ರೇಟ್ಫುಲ್. ಸೊ ನಮ್ಮ ಯಜಮಾನ್ರೆಲ್ಲ ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಹಾಡೆಲ್ಲ. ನಮ್ಮ ಅತ್ತೆ ಯಾವಾಗ್ಲೂ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ಯಾ, ಪ್ರಾಕ್ಟೀಸ್ ಮಾಡು, ನೀನು ಏನು ಕೆಲಸ ಮಾಡ್ಬೇಡ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ ಅನ್ನೋರು. ನಮ್ಮ ನಾದ್ನಿ, ನಮ್ಮ ಮೈದ್ನ ಎಲ್ರು ಹಾಡೋರು. ದಾವಣಗೆರೆಯಲ್ಲಿ ಹೋಗಿ ನಾನು ಮೈಸೂರಲ್ಲಿ ತುಂಬಾ ಅವಾಗ್ಲೇ ನಾನು ಐ ವಾಸ್ ಫೇಮಸ್. ಎಲ್ರಿಗೂ ಗೊತ್ತಿತ್ತು ರಮಾ ಅಂದ್ರೆ ಯಾರು ಅಂತ. ಸೊ ದಾವಣಗೆರೆಗೆ ಹೋಗಿ ನಾನು ಸ್ವಲ್ಪ ಎಸ್ಟಾಬ್ಲಿಷ್ ಆಗಕ್ಕೆ ಸ್ವಲ್ಪ ಕಷ್ಟ ಆಯ್ತು. ತಕ್ಷಣ ಒಂದ್ ಸ್ವಲ್ಪ ಸಂಕೋಚ ಸ್ವಭಾವನೂ ಇತ್ತು. ಗಂಡನ್ ಮನೆಗೆ ಹೋಗಾದ್ಮೇಲೆ ಎಲ್ಲ ತುಂಬಾ ಫ್ರೀಯಾಗೂ ಇರಕ್ಕಾಗಲ್ಲ. ಅವ್ರು ಎಷ್ಟೇ ಫ್ರೀ ಆದ್ರು ನಮ್ಗೊಂದ್ ಸ್ವಲ್ಪ. ಆಮೇಲೆ ನಮ್ಮ ಯಜಮಾನ್ರಿಗೆ ವಾಪಸ್ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಯ್ತು. ಎಷ್ಟು ವರ್ಷ ಇದ್ರಿ ನೀವು? ದಾವಣಗೆರೆಯಲ್ಲಿ 1.5 ವರ್ಷ ಅಷ್ಟೇ ಇದ್ದಿದ್ದು. ಆಮೇಲೆ ಮೈಸೂರಿಗೆ ಬಂದ್ಬಿಟ್ವಿ. ಶೈ ಅಂತ ಹೇಳಿದ್ರೆ ರಮಾ ಆಂಟಿ ಇಸ್ ದ ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ who would give it to you on your face with poker face without even blinking an eyelid. She will tell you. She will not even battle. ಹೇಳ್ಬೋದು ಅಂತ ಯೋಚನೆ ಮಾಡಲ್ಲ. ಅಲ್ಲೇ I would say she's cash and carry ತರ. ಇಲ್ಲೇ ಹೇಳು, ಇಲ್ಲೇ ಮುಗಿಸು, ಇಲ್ಲೇ no tagging along, and that's how I have known her for years. ಈಗ ನಿಮ್ಮ ಮಕ್ಕಳಾದಾಗ ಮಕ್ಕಳನ್ನ ನೋಡ್ಕೊಳ್ಳೋದು, ಅವರಿಗೆ ಸಮಯ ಕೊಡೋದು, and let me tell this to people, she is highly spiritual. ದಿನಾ ಪೂಜೆ ಪುನಸ್ಕಾರ, ಏಕಾದಶಿ ದ್ವಾದಶಿ ಅದೆಲ್ಲ ಮಾಡ್ಕೊಂಡು ಜೊತೆಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಇವತ್ತಿಗೂ you will see Rama aunty, how you would probably see in Western countries she would dress according to the country. Likewise, she can wear a madisare and sit in the temple and go on for hours together. That is the Rama aunty I know. How do you balance between all this? How do you take out time? ಅಲ್ಲೆಲ್ಲೋ ಅಮೆರಿಕಾದಲ್ಲಿ ಹಾಡ್ತಿರ್ತಾರೆ, ಎಲ್ಲೋ ಮೈಸೂರಲ್ಲಿ ದೇವಸ್ಥಾನದಲ್ಲಿ ಕುತ್ಕೊಂಡು ಹಾಡ್ತಿರ್ತಾರೆ. It is such a wide spectrum to even judge you or rather slot you like ನೀವು ಇದೇ ಮಾಡ್ತೀರಾ. ಒಂದ್ ಪಕ್ಷ ನೀವು ತುಂಬಾ you dress so dignified and you're singing on stage ಅಂದ್ರೆ ಅದೇ ಅಷ್ಟೇ ಸಾಧುವಾಗಿ, ಅಷ್ಟೇ ಒಂದು ಇದಾಗಿ ಕಾಯಾಗಿ you will be sitting in the temple and probably reciting Tirupavai or Stotram. How do you balance this? Be a Roman in Rome ಆತರ ಇದೆಯಲ್ಲ. ಸೊ ನಾನು ಇವಾಗ ಫಾರಿನ್ ಕಂಟ್ರೀಸ್ಗೆ ಹೋದ್ರು ಐ ಡೋಂಟ್ ವೆರಿ ಮಚ್ ಅಡಾಪ್ಟ್ ಟು ಫಾರಿನ್ ಇದು ಕಲ್ಚರ್ಗೆ. ಆತರ ಎಲ್ಲ ಅಡಾಪ್ಟ್ ಆಗಲ್ಲ. ಬಿಕಾಸ್ ಐ ನೀಡ್ ಟು ವೇರ್ ಪ್ಯಾಂಟ್ ಅಂಡ್ ಶರ್ಟ್. ಬಿಕಾಸ್ ತುಂಬಾ ಟ್ರಾವೆಲಿಂಗ್ ಇರುತ್ತೆ ನಮ್ಗೆ. ವಾರಕ್ಕೆ ಒಂದ್ಸತಿ ನಾವು ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೀವಿ ಪ್ರೋಗ್ರಾಮ್ ಕೊಡಕ್ಕೆ. ಅಲ್ಲಿ ಈಗ ಪ್ಯಾಂಡಮಿಕ್ ಇಲ್ಲ ಅಂದ್ರೆ ಆಂಟಿ will be 6 months in India and 6 months in US. That is how she is busy, and it's our honor, rather it's ನಮ್ಮ ಪುಣ್ಯ that we could catch her here and she is speaking to you live. Yes, please. ಸೊ ಅವಾಗ ನಾ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಸೀರೆಗಿಂತ ಪ್ಯಾಂಟ್ ಶರ್ಟ್ ವುಡ್ ಹ್ಯಾವ್ ಬೀನ್ ವೆರಿ ಕಂಫರ್ಟಬಲ್. ಯಾಕಂದ್ರೆ ಅಲ್ಲೆಲ್ಲ ಓಡಾಡೋದು ಈಸಿ, ಫಾಸ್ಟ್ ಆಗಿ ಓಡಾಡ್ಬೇಕು. ತುಂಬಾ ಎಲ್ಲಾ ಕಡೆ ಐ ಹ್ಯಾಡ್ ಟು ಬಿ on my toes. So that's why I used to wear pant and shirt. ಅದು ಬಿಟ್ರೆ ಬೇರೆ ಟೈಮಲ್ಲೆಲ್ಲ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ವಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಕೂತ್ಕೋಬೇಕಾದ್ರೆ I was very particular that I had to wear a saree and sit down because
ಅವ್ರುಗಳು ಅಲ್ಲಿರೋರೇ ನಮ್ ಕಲ್ಚರ್ನ ಅಷ್ಟ್ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ಬೇಕಾರೆ ನಾವೇ ಬಿಟ್ಕೊಟ್ಬಿಟ್ರೆ ಏನ್ ಪ್ರಯೋಜನ ನಮ್ ಕಲ್ಚರ್. ವಿ ಶುಡಂಟ್ ಬಿ ವೆಸ್ಟರ್ನೈಸ್ಡ್ ಅಂತ ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಾನ್ ಸೀರೆ ಉಟ್ಕೊಂಡು ಅವ್ರಿಗೆಲ್ಲ ಪ್ರಾಕ್ಟೀಸ್, ಅವ್ರುಗಳು ಅಷ್ಟೇ ಚೆನ್ನಾಗಿ ಕುಂಕುಮ ಇಟ್ಕೊಂಡು ನಮಸ್ತೆ ಮೇಡಮ್ ಅಂತ ನಮಸ್ಕಾರ ಮಾಡಿ ತುಂಬಾ ಚೆನ್ನಾಗಿ ರಿಯಲಿ ಅಡ್ಮೈರ್. ಆಮೇಲೆ ಸೊ ಅಲ್ಲಿಗ್ ಸರಿಗೂ ಇರ್ತಾ ಇದ್ವಿ, ಇಲ್ಲಿಗೂ ನಮ್ ತಂದೆ ತಾಯಿ ಆತರ ಬೆಳೆಸಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ತಂದೆ ತಾಯಿ ಹೇಗ್ ಬೆಳೆಸ್ತಾರೆ ಮಕ್ಕಳನ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬೆಳೆಸಿರೋದ್ರಿಂದ ಎರಡು ಕಡೆನೂ ಐ ಕುಡ್ ಮ್ಯಾನೇಜ್ ಬೈ ಗಾಡ್ಸ್ ಗ್ರೇಸ್ ವೆರಿ ವೆಲ್. ಈಗ ಈ ಮೂರು ಮಕ್ಕಳ ಟೈಮಲ್ಲೂ ಯು ಹ್ಯಾಡ್ ಟು ಕೇಟರ್ ಟು ದೇರ್ ನೀಡ್ಸ್ ಅಂಡ್ ಸರ್ಫೇಸ್ ಅ ಪ್ರಾಮಿಸಿಂಗ್ ಕೆರಿಯರ್. ಹೌ ಡಿಡ್ ಯು ಬ್ಯಾಲೆನ್ಸ್ ದೋಸ್ ಡೇಸ್? ಬಿಕಾಸ್ ಯು ವರ್ ಆಕಾಶವಾಣಿಲೂ ಹಾಡ್ಬೇಕಾಗ್ತಿತ್ತು, ಮನೇಲೂ ಪಾಠಗಳಿರ್ತಾ ಇತ್ತು, ಪ್ರೋಗ್ರಾಮ್ಸ್ ಅಲ್ಲೂ ಪರ್ಫಾರ್ಮ್ ಮಾಡ್ತಿದ್ರಿ, ಸ್ವಂತ ಮಕ್ಕಳು ಕೂಡ ಕಲಿಕೆಯ ಕಡೆಗೆ ಒಲವು ತೋರಿಸೋದು ಬಹಳ ರೇರ್. Not necessarily that all singers' kids also learn music, or the mothers would have time to teach the daughters. But in your case, it is like, I would say, blessing, of course. All the three of them sing and all that. But how did you balance time between all this? ನಮ್ಮ ಮೈಸೂರಲ್ಲಿದ್ದಾಗಲೇ ಸುಮಾರು ನನ್ಗೆ 1974 ಅಲ್ಲಿ ಮದ್ವೆ ಆಯ್ತು. 89 ತನಕ ನಾನು ಮೈಸೂರಲ್ಲಿ ಇದ್ದೆ. ಮೈಸೂರಲ್ಲಿ ನಮ್ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲೇ ನಮ್ ತಂದೆ ತಾಯಿ ಕೆಳಗಡೆ ಮಾಡಿ ಮೇಲೆ ಇದ್ರು, ನಾವು ಕೆಳಗಡೆ ಇದ್ವಿ. ನನ್ನ ಜರ್ನಿ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕು. ನಾನು ಕೇಶವನ್ ವಿಚಾರ ಮಾತಾಡ್ತಾ ಇದ್ದೆ. ಕೇಶವನ್ ಜೊತೆ ನಾನು ಯಾವಾಗ ಡ್ಯಾನ್ಸ್ಗೆಲ್ಲ ಹಾಡಕ್ ಶುರು ಮಾಡಿದ್ನೋ, ವಸುಂಧರಾ ದೊರೆಸ್ವಾಮಿ ಅವ್ರದ್ದು ಒಂದು ಪ್ರೋಗ್ರಾಮ್ ಮೈಸೂರಲ್ಲಿ ಆಯ್ತು. ಅವರು ಕೇಶವನ್ ಕೇಳಿದ್ರಂತೆ ಯಾರಾದ್ರೂ ಸಿಂಗರ್ ಇದಾರ ಹಾಡೋರು ಅಂತ. ಸೊ ಕೇಶವ ಇಂಟ್ರಡ್ಯೂಸ್ ಮೀ ಟು ವಸುಂಧರಾ ದೊರೆಸ್ವಾಮಿ ಅವ್ರಿಗೆ ಅವ್ರಿಗೂ ಅವಾಗ ದಸರಾಲೆ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು. ಅವಾಗ ಅವ್ರ ಪ್ರಾಕ್ಟೀಸ್ಗೆಲ್ಲ ಹೋಗಿ ಅವ್ರಿಗೆಲ್ಲ ಡ್ಯಾನ್ಸ್ ಹಾಡಿ, ಶಿ ವೆರಿ ಮಚ್ ಲೈಕ್ ಮೈ ಮ್ಯೂಸಿಕ್. ಅವ್ರ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು. ಅವಾಗ ಸ್ಟಾರ್ಟ್ ಆಯ್ತು ನಮ್ಮ ವಸುಂಧರಾ ಅವರು ನನ್ನ ಕರೆಯೋದು. ಬಟ್ ಶಿ ವಾಸ್ ಮೋರ್ ಇನ್ ಟು ಚೆನ್ನೈಯಿಂದ ತುಂಬಾ ಬರ್ತಾ ಇದ್ರು ವಸುಂಧರಾ ಅವ್ರಿಗೆ ಹಾಡಕ್ಕೆ ಜಾಸ್ತಿ. ಸೊ ನಾನು ಲೋಕಲ್ ಪ್ರೋಗ್ರಾಮ್ ಆದ್ರೆ ಮಾತ್ರ ವಸುಂಧರಾಗೆ ಹಾಡ್ತಾ ಇದ್ದೆ. ಬೆಂಗಳೂರು, ಚೆನ್ನೈ, ಟ್ರಿವಾಂಡ್ರಮ್, ಟ್ರಿಶೂರ್ ಎಲ್ಲ ಆದ್ರೆ ಅವ್ರು ಇನ್ನು ಬೇರೆ ಸಿಂಗರ್ ಇದ್ರು, ನನಗಿಂತ ಮುಂಚೆ ಬಂದ ಹಾಡೋರಿದ್ರಲ್ಲ. ಸೊ ಶಿ ಕುಡಂಟ್ ಲೀವ್ ದೆಮ್. ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಂಗೆ ಹೀಗೆ ಸಂಗೀತದ ಬಗ್ಗೆ ಒಲವು ಮೂಡಕ್ ಶುರು ಆಯ್ತು. ಕೇಶವ ಒಂದ್ಸತಿ, ಶಿ ಮ್ಯಾರಿಡ್ ಎ ಜರ್ಮನ್, ಎಸ್ಟರ್ ಅಂತ. ಶಿ ವಾಸ್ ಆಲ್ಸೋ ಎ ಡ್ಯಾನ್ಸರ್ ಇನ್ ದ ಕಾಲೇಜ್. ಅವರಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ರು, ವೆಂಕಟಲಕ್ಷ್ಮ ಅವರ ಸ್ಟೂಡೆಂಟ್ಸ್. ಅವರು ಕೇಶವ ಇದು ಸ್ವಿಟ್ಜರ್ಲ್ಯಾಂಡ್ ಹೊಟ್ಟೋದ್ರು. ನನ್ಗೆ ಇಲ್ಲಿ ಮದುವೆ ಆಗಿ ಕಾಲೇಜ್ ಎಲ್ಲ ಆದ್ಮೇಲೆ ಮದುವೆ ಆಗಿ ನಮ್ಮ ಯಜಮಾನ್ರ ಮನೆಗೆಲ್ಲ ಮಕ್ಕಳೆಲ್ಲ 2 ಮಕ್ಕಳು, 3 ಹೆಣ್ಮಕ್ಳು 2 ಹೆಣ್ಮಕ್ಳು ಹುಟ್ಟಾದ್ಮೇಲೆ ಕೇಶವ ಇನ್ವೈಟೆಡ್ ಮೀ ಟು ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ ಹೋದೆ ನಾನು 2 ತಿಂಗಳು ಅಲ್ಲಿ ಹಾಡಕ್ಕೆ. ನಮ್ ತಂದೆ ತಾಯಿ ಅವಾಗ ಅವ್ರ ಸಪೋರ್ಟ್, ನಮ್ಮ ಯಜಮಾನ್ರ ಸಪೋರ್ಟ್ ಇಲ್ಲದೆ ನಾನು ಹೋಗಕ್ಕೆ ಆಗಲ್ವಲ್ಲ, ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕೆ. ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು. ಸೊ ಆವಾಗ್ಲೂ ನಾನು MA ಮ್ಯೂಸಿಕ್ ಮಾಡಿದ್ರುನುವೆ, MA ಮ್ಯೂಸಿಕ್ ಮಾಡ್ಬೇಕಾದ್ರೂ ಹುಡುಗಾಟನೆ, ಅಷ್ಟೊಂದ್ ಏನ್ ಚೆನ್ನಾಗ್ ಕಲ್ತ್ಕೊಂಡಿರ್ಲಿಲ್ಲ ನಾನು. MA ಕೃಷ್ಣಮೂರ್ತಿ ಅವರು ಕಲ್ತ್ಕೊಂಡಿರ್ಲಿಲ್ಲ. ಲುಕ್ ಎಟ್ ದಿ ಎಸ್ಟೀಮ್ ಡಿಗ್ನಿಫೈಡ್ ಪ್ರೆಸೆನ್ಸ್ ಆಫ್ ಸಚ್ ಎ ಗ್ರೇಟ್ ಸಿಂಗರ್ ಹೂ ಸೇಸ್ ನಾ ಕಲ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅಂತ ಹೇಳ್ಬೇಕಾದ್ರೆ ಇದು ಆಶ್ಚರ್ಯ ಆಗತ್ತೆ ನನಗೆ ಕೇಳಕ್ಕೆ. ಸೊ AV ಪ್ರಕಾಶ್ ಫ್ಲೂಟಿಸ್ಟ್, MA ಕೃಷ್ಣಮೂರ್ತಿ ಮೃದಂಗಿಸ್ಟ್, ನಾವು 3 ಜನನು ಹೋದ್ವಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಹೋದ್ರೆ ಅಲ್ಲೆಲ್ಲ ಡ್ಯಾನ್ಸ್ಗೆ ಓಕೆ ಎಲ್ಲ ಹೇಗ್ ಬೇಕೋ ಹಾಗೆ ಮಕ್ಕಿ ಕಲ್ತ್ಕೊಂಡು ಹಾಡ್ತಾ ಇದ್ದೆ. ಸೊ ಕೇಶವ ಒಂದ್ ಕಚೇರಿ ಆರ್ಗನೈಸ್ ಮಾಡೋದ್ರಲ್ಲಿ, ಕಚೇರಿ ಆರ್ಗನೈಸ್ ಮಾಡಿದ್ರೆ ನಾವು ಹಾಡೆಲ್ಲ ಹಾಡ್ಬೇಕಲ್ಲ, ರಾಗ ಸ್ವರ ಎಲ್ಲ ಹಾಡ್ಬೇಕಲ್ಲ. ರಾಗ ಏನ್ ಕೊಟ್ರೆ ಹಾಡ್ಬಿಡ್ತಾ ಇದ್ದೆ, ಅದೊಂದ್ ಟ್ಯಾಲೆಂಟ್ ಇತ್ತು ನಂಗೆ. ಸ್ವರ ಎಲ್ಲ ಹಾಕ್ಬೇಕು ಅಂದ್ರೆ ಏನೂ ಇರ್ಲಿಲ್ಲ. ಸೊ ಅವಾಗ ಪ್ರಕಾಶ್ ಕೃಷ್ಣಮೂರ್ತಿ ಅವ್ರ ಹತ್ರ ಹೇಳಿದ್ರು, ರಮಂಗೆ ಸಂಗೀತ ಹಾಡಕ್ಕೆ ಬರಲ್ಲ, ಸುಮ್ನೆ ಶೃಂಗಾರ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡಿರಕ್ ಸರಿ, ಏನು ಬರಲ್ಲ ಅಂತ. ನನಗ ಅವಾಗ ತುಂಬಾ ಮನ್ಸಿಗೆ ಬೇಜಾರಾಗೋಯ್ತು. ಅವಾಗ್ಲೇ ಫಸ್ಟ್ ಟೈಮ್ ನನ್ಗೆ ಅವಮಾನ ಅಂದ್ರೆ ಏನು ಅಂತ ಗೊತ್ತಾಯ್ತು ನನ್ಗೆ. ಈ ತರ ಕೇಳಿಸ್ಕೋಬೇಕು. ಅವರು ಸೌತ್ ಝೋನ್ ಪ್ರೋಗ್ರಾಮ್ ಎಲ್ಲ ಬಂದಿತ್ತು ಆಲ್ ಇಂಡಿಯಾ ರೇಡಿಯೋ. ಅವರಿಬ್ರು ಕೂತ್ಕೊಂಡು ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಅಲ್ಲೆಲ್ಲ. ನನ್ಗೇನು ಬರಲ್ವಲ್ಲ. ಆತರ ಯಾವಾಗ ಕಟ್ಟಿದ್ರು, ಇಟ್ಸ್ ಎ ಚಾಲೆಂಜ್, ಐ ಹ್ಯಾವ್ ಟು ಲರ್ನ್. ನಾನು ಎಲ್ರ ಮುಖಕ್ಕೂ ಹೊಡೆದಂಗೆ ಕ್ಲಾಸಿಕಲ್ ಕಲ್ತ್ಕೊಂಡು ಮುಂದೆ ಬರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದೆ ಮೈಸೂರ್ಗೆ.
ಮೈಸೂರಿಗೆ ಬಂದಾಗ ನಾಗಮಣಿ ಶ್ರೀನಾಥ್ ಅವರನ್ನ ಹೋಗಿ ಕೇಳಿದೆ. ಆಕ್ಚುಲಿ ನಾಗಮಣಿ ಶ್ರೀನಾಥ್ ಅವರು ನನ್ನ ಕ್ಲಾಸ್ಮೇಟ್ ಅಲ್ಲ, ನಾನು MA ಮ್ಯೂಸಿಕ್, ಅವರು BA ಮ್ಯೂಸಿಕ್ ಮಾಡ್ಕೊಂಡು MA ಮ್ಯೂಸಿಕ್ ಮಾಡಕ್ ಬಂದ್ರು. ಅದರಿಂದ ನಾ MA ಮ್ಯೂಸಿಕ್ ಅಲ್ಲಿ ಇದ್ದಾಗ ಅವರು BA ಮ್ಯೂಸಿಕ್ ಮಾಡ್ತಾ ಇದ್ರು. ಆಕ್ಚುಲಿ ನನ್ ಜೂನಿಯರ್ ಆತರ ಅಂತ ಹೇಳ್ಬೇಕು. ಅವ್ರನ್ನ ಹೋಗಿ ಕೇಳ್ದೆ, ದಯವಿಟ್ಟು ನಂಗೆ ಹೇಳ್ಕೊಡ್ತೀನಿ. ಅವರೆಲ್ಲ ಹೆದರ್ಕೊಳ್ಳೋರು ನನ್ನ ಕಂಡ್ರೆ, ಅಷ್ಟು ಜೋರು ನಾನು. ಯಾವಾಗ್ಲೂ ಎಲ್ರು ಟೀಸ್ ಮಾಡ್ಕೊಂಡು ಜೋರ್ ಮಾಡ್ಕೊಂಡು, ಅವ್ರಿಗೆ ಕ್ಲಾಸಿಕಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ನನ್ಗೆ ಫಿಲ್ಮ್ ಇಟ್ಸ್ ಅಲ್ಲಿ ಫಸ್ಟ್ ಪ್ರೈಸ್. ಮನಸೇ ರಮ ಅಂತಾನೆ ಕರೆಯೋರು ಎಲ್ರು ನಮ್ ಕಾಲೇಜಲ್ಲೆಲ್ಲ. ಇಲ್ಲ ಮೇಡಮ್ ಪ್ಲೀಸ್ ಹೇಳ್ಕೊಡಿ ದಯವಿಟ್ಟು ಹೇಳಿ. ಸರಿ ನೋಡೋಣ ಬಾ ಅಂತಂದ್ರು. ಅವ್ರಿಗೊಂಥರ ಶಿ ಡಿಡ್ ನಾಟ್ ಹ್ಯಾವ್ ಎ ಗುಡ್ ಒಪಿನಿಯನ್, ಒಂಥರ ಕಲ್ತ್ಕೋತೀನೋ ಇಲ್ವೋ, ಹುಡುಗಾಟಿಕೆ ಮಾಡ್ಬಿಡ್ತೀನೇನೋ ಅಂತ ಆತರ ಇತ್ತು. ಆಮೇಲೆ ಇಲ್ಲ ಹೇಳಿದ ತಕ್ಷಣ ಸರಿ ಬಾ ಹೇಳ್ಕೊಡ್ತೀನಿ ಅಂತಂದ್ರು. ಅವ್ರ ಹತ್ರ ಹೋದೆ ನೋಡಿ, ಅಯ್ಯೋ ನಾನು ಯಾವತ್ತೂ ಅವ್ರಿಗೆ ಸ್ಮರಣೆ ಮಾಡ್ಬೇಕು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ರು. ಅರದ್ರು ಅಂತಾನೆ ಹೇಳ್ಬೇಕು. ನನಗೆ ಆವಾಗ್ಲೇ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರೋದು. ಯಾವತ್ತೂ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಂಗೆ. ಆವಾಗ ಗೊತ್ತಾಯ್ತು ನಿಜವಾಗ್ಲೂ ನಾ ಸೀರಿಯಸ್ ಆಗಿ ಕಲ್ತ್ಕೊಳ್ತಾ ಇದ್ದೀನಿ ಅಂತ. ಅವರು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಾದ್ಮೇಲೆ ಆಕಾಶವಾಣಿಗೆ ಒಂದ್ ಟಾರ್ಗೆಟ್ ಇರ್ಬೇಕಲ್ಲ ಎಲ್ಲದಕ್ಕೂ. ಆಕಾಶವಾಣಿಗೆ ನಾನು ಬಿ ಗ್ರೇಡ್ ಆಗಿರ್ಲಿಲ್ಲ ನಂಗೆ ಅವಾಗ. ಸೊ ಆಕಾಶವಾಣಿಗೆ ಅಪ್ಲೈ ಮಾಡ್ಕೊಂಡೆ ಕ್ಲಾಸಿಕಲ್ ಒಂದೇ ಸತಿಗ್ B ಆಯ್ತು. ಆಮೇಲೆ B ಹೈ ಆಗೋಯ್ತು. B ಹೈ ಆದ್ಮೇಲೆ ಕಾಲ್ ಫಾರ್ ಮಾಡಿದ್ದಾರೆ ಕೆಲ್ಸಕ್ಕೆ, ನೀನ್ ಬೇಕಾದ್ರೆ ಅಪ್ಲೈ ಮಾಡ್ಕೊ ಅಂತಂದ್ರೆ. ಸೊ ಅಪ್ಲೈ ಮಾಡ್ಕೊಂಡೆ. ನಾನು ಅಪ್ಲೈ ಮಾಡ್ಕೊಂಡಾಗ 12 ಜನ ಬಂದಿದ್ರು ಫಾರ್ ದ ಆಡಿಷನ್. ನನ್ಗೆ ಕ್ಲಾಸಿಕಲ್ B ಹೈ ಅಂಡ್ ದೇವರನಾಮ B ಹೈ, ಲೈಟ್ ಮ್ಯೂಸಿಕ್ B ಹೈ, ಮೂರಲ್ಲೂ B ಹೈ ಆಗಿದ್ದೆ ನಾನು. ಆಮೇಲೆ ಏನು MA ಮ್ಯೂಸಿಕ್. ಸೊ ಏನ್ ಕ್ವೆಶನ್ ಕೇಳಿದ್ರೆ ಟಕ್ ಅಂತ ಆನ್ಸರ್ ಮಾಡ್ದೆ ನಾನು. ದೊರೆಸ್ವಾಮಿ ಗಾರು, ದೇಶಿಕಾಚಾರ್ಯ, RN ದೊರೆಸ್ವಾಮಿಗಳು, ಜ್ಯೋತ್ಸ್ನಾ ಕಾಮತ್ ಅವರೆಲ್ಲ ಇದ್ದಿದ್ದು. ಸೊ ಎಲ್ಲ ತಕ್ಷಣ ಆನ್ಸರ್ ಮಾಡ್ತಾ ಇದ್ದೆ. ವಿಥೌಟ್ ಯಾರ ಇನ್ಫ್ಲೂಯೆನ್ಸು ಇಲ್ದೆ, ಬರೀ ದೇವ್ರು ಸಾಕಲ್ಲ, ದೇವ್ರ ದಯ ಇದ್ರೆ ಏನ್ ಬೇಕಾದ್ರೂ ನಡಿಬೋದಲ್ಲ, ಮನುಷ್ಯನ ಇನ್ಫ್ಲೂಯೆನ್ಸ್ ಯಾಕ್ಬೇಕು. ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್. ಸೊ ಸೆಲೆಕ್ಟ್ ಆಗಿ ಕೆಲಸ ಸಿಕ್ಬಿಡ್ತು. ದೆನ್ ಐ ಡಿಡ್ ನಾಟ್ ಟರ್ನ್ ಬ್ಯಾಕ್. ಕ್ಲಾಸಿಕಲ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಒಂದ್ಸತಿ ನಾನು ಅವಾಗ ತಾನು ಕ್ಲಾಸಿಕಲ್ ಕಲ್ತ್ಕೊಂಡಾಗ ಮೈಸೂರಲ್ಲಿ ನರಸಿಂಹಮೂರ್ತಿ ಅವರು ವೈಲಿನ್ ನುಡಿಸ್ತಾರಲ್ಲ, ಅವರು ಶಿವರಾತ್ರಿ ಮಾಡೋರು. ಶಿವರಾತ್ರಿ ಪ್ರೋಗ್ರಾಮ್. ಶಿವರಾತ್ರಿಲಿ ತುಂಬಾ ಜನ ಬಂದ್ ಹಾಡ್ತಾರೆ. ನಾನು ಅಲ್ಲಿ ಕಾಯ್ಕೊಂಡ್ ಕೂತಿದ್ದೆ, ನನ್ಗೆ ಯಾವಾಗ್ಲಾದ್ರೂ ಚಾನ್ಸ್ ಕೊಡ್ತಾರೇನೋ. ನಾನ್ ಹೆಸರಲ್ಲಿ ಇರ್ಲಿಲ್ಲ ಲಿಸ್ಟ್ ಅಲ್ಲಿ. ನಾನ್ ಕೇಳ್ದೆ ದಯವಿಟ್ಟು ನಾನು ಹಾಡ್ಲಾ ಅಂತ. ನೋಡೋಣ ಅಂತಂದ್ರು. ಐ ವಾಸ್ ನಾಟ್ ಸಿಂಗರ್. ಐ ವಾಸ್ ನಾಟ್ ಯಾರಿಗೂ ಗೊತ್ತಿಲ್ಲ ನಾ ಹಾಡ್ತೀನಿ ಅಂತ. ಸ್ವಿಟ್ಜರ್ಲೆಂಡ್ಗೆಲ್ಲ ಹೋಗ್ ಬಂದು ಎಲ್ಲ ಜನರಿಗೆ ಗೊತ್ತಿತ್ತಲ್ಲ. ಡ್ಯಾನ್ಸ್ ಹಾಡೋಳು ಅಂದ್ರೆ ಎಲ್ರಿಗೂ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಡ್ಯಾನ್ಸ್ ಹಾಡ್ತೀಯ ನೀನು? ಡ್ಯಾನ್ಸ್ ಏನಕ್ಕೆ ಆ ಒಂದು ಧೋರಣೆ ಏನಕ್ಕೆ ಇರ್ಬೋದು ಅನ್ನೋದ್ರ ಬಗ್ಗೆ ಹೇಳ. ನಿಮ್ಮ ಈ ಒಂದು ಸನ್ನಿವೇಶ ಹೇಳದ್ಮೇಲೆ ವಿಲ್ ಕಮ್ ಟು ದಟ್. ಸೊ ನೋಡೋಣ ಅಂತಂದ್ರು. ಆಮೇಲೆ ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಹಾಡಕ್ ಬಂದ್ರು, ತುಂಬಾ ಫೇಮಸ್ ಇವರು. ಹಾಡಕ್ ಬಂದ ತಕ್ಷಣ ಏನ್ ಪಕ್ವಾದ್ಯದವರೆಲ್ಲ ಎಲ್ರು ನಾನ್ ನುಡಿಸ್ತೀನಿ ಅಂತ ಎಲ್ರು ಫಸ್ಟ್ ಕ್ಲಾಸ್ ಆಗಿ ಪಕ್ವಾದ್ಯದವರೆಲ್ಲ ಬಂದು ಅವ್ರ ಕಚೇರಿ ತುಂಬಾ ಚೆನ್ನಾಗಾಯ್ತು. ಆಮೇಲೆ ನಾನು ಮಧ್ಯರಾತ್ರಿ 2 ಗಂಟೆ 2:30 ಅಷ್ಟೊತ್ತಲ್ಲಿ ಯಾರು ಇರಲ್ವಲ್ಲ, ನಾನೆಲ್ಲ ಹಾಡ್ದೆ. ಸೊ ಬಟ್ ದೇವರ ದಯದಿಂದ ಎವ್ರಿ ಒನ್ ವಾಸ್ ಸೋ ಇಂಪ್ರೆಸ್. ತುಂಬಾ ಚೆನ್ನಾಗಿ ಹಾಡ್ದೆಮ್ಮ ಅಂತೆಲ್ಲ ಅಂದ್ರು. ಸೊ ಅವಾಗ ಅನ್ಕೊಂಡೆ ಅಗೈನ್ ಇನ್ನೊಂದು, ನಾನ್ ಹಾಡ್ತೀನಿ ಅಂದ್ರೆ ಎಲ್ರು ಬಂದ್ ನುಡ್ಸೋ ತರ ಇರ್ಬೇಕು, ದಟ್ ಇದು ಬರ್ಬೇಕು ಅಂತ ಐ ಡಿಸೈಡೆಡ್. ಯಾಕಂದ್ರೆ ನಮ್ಮಲ್ಲಿ ಸ್ಟಫ್ ಇದ್ರೆ ತಾನೇ ಜನ ಬರ್ತಾರೆ ನುಡ್ಸಕ್ಕೆ, ನಮ್ಮನ್ನ ಹೊಗಳ್ತಾರೆ. ನಮ್ಮ ಹತ್ರನೇ ಸ್ಟಫ್ ಇಲ್ದೆ ಹೋದ್ರೆ. ಸೊ ನಂಗೆ ಅದೇನ್ ಬೇಜಾರಾಗ್ಲಿಲ್ಲ ಅವ್ರು ಹೇಳಿದ್ದು. ಇದೆಲ್ಲ ಒಂದು ಕಲಿಕೆ, ಏನು ಮುಂದೆ ಬರಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಒಂದು ದೇವರದಿಂದ ನಂಗೊಂದು, ನಾನೇ ಅದನ್ನ ಜಂಬವಾಗಿ ಹೇಳ್ಕೊಳ್ತೀನಿ. ನಾನು ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರತ್ತೆ ಒಬ್ಬೊಬ್ಬರ ಹತ್ರ, ಬಟ್ ನನ್ನೇನು ತಪ್ಪಿರಲ್ಲ. ನಾನು ಆದ್ರೂ ಹೋಗ್ತೀನಿ ಅವ್ರ ಹತ್ರ, ಸಾರಿ ನಾನ್ ಮಾಡಿದ್ ತಪ್ಪು ಅಂತ ಹೋಗ್ತೀನಿ ಅವ್ರ ಹತ್ರ ಹೇಳ್ಕೊಳಕ್ಕೆ. ಯಾಕಂದ್ರೆ ನನಗ್ ಅದನ್ನ ಬೆಳೆಸ್ಕೊಂಡ್ ಹೋಗಕ್ ಇಷ್ಟ ಇಲ್ಲ, ಒಂದು ನೆಸೆಸಿಟಿ ಇಲ್ಲ ಅದನ್ನ ಬೆಳೆಸ್ಕೊಂಡ್ ಹೋಗಕ್ಕೆ. ಅದೊಂದು ದೇವ್ರು ವರ ಕೊಟ್ಟಿದ್ದಾನಲ್ಲ ಅಂತ ನಾನು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್. ಟು ಸೇ ಸಾರಿ
ಲಾಟ್ ಆಫ್ ಕರೇಜ್ ಅಂಡ್ ದೊಡ್ಡ ಮನಸ್ಸು ಬೇಕು ಅದನ್ನ ಸಾರಿ ಅಂತ ತಪ್ಪಿಲ್ದಿದ್ರು ಸಾರಿ ಕೇಳೋದು ಅಥವಾ ತಪ್ಪಾಗಿದ್ರು ಹೋಗಿ ಸಾರಿ ಕೇಳೋದು ಇಸ್ ಅ ಬಿಗ್ ಥಿಂಗ್. ಯಾಕೆಂದ್ರೆ ನಾವು ಮಾನವ ಜನ್ಮದಲ್ಲಿ ವಿ ಆರ್ ಇನ್ ದಿಸ್ ಪ್ಯಾಂಡಮಿಕ್ ಟೈಮ್ಸ್ ವೇರ್ ನಥಿಂಗ್ ಇಸ್ ಎಟರ್ನಲ್, ಎವ್ರಿಥಿಂಗ್ ಇಸ್ ಯಾವ್ದು ಶಾಶ್ವತ ಅಲ್ಲ, ನಶ್ವರ ಅಂದಾಗ ಕೋಪ ಅನ್ನೋದನ್ನ ಅಷ್ಟು ಶಾಶ್ವತವಾಗಿ ನಾವು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಈಗ ವೆನ್ ಯು ವೆಂಟ್ ಲೋ, ನಿಮ್ಗೆ ಎಷ್ಟೋ ಸಲ ಅಯ್ಯೋ ಮ್ಯೂಸಿಷಿಯನ್ ಇವರ ಅಂದಾಗೆಲ್ಲ ನೀವು ಹೌ ಡಿಡ್ ಯು ಪುಲ್ ಅಪ್ ಯೋರ್ ಸೆಲ್ಫ್, ಹೌ ಡಿಡ್ ಯು ಪುಲ್ ಅಪ್, ವೇರ್ ಡಿಡ್ ಯು ಗೆಟ್ ದಿ ಸ್ಟ್ರೆಂತ್ ಫ್ರಮ್? ನಾನು ಲೋ ಆಗದೇ ಇಲ್ಲ, ಆತರ ಅನ್ಕೊಳ್ಳೋದೇ ಇಲ್ಲ. ಅಂದ್ರೆ ಯಾವಾಗ ಲೋ ಆಗ್ತೀನಿ ಅಂದ್ರೆ ನನಗ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ, ಓ ನಾ ಏನೋ ಮಾಡ್ತಾ ಇದ್ದೀನಿ, ಇವತ್ತೇನೋ ಇದೆ ನಂಗೆ ಅಂತ ಇರ್ಬೇಕು ಮನ್ಸಲ್ಲಿ. ಇವತ್ತೇನು ಇಲ್ಲ, ಓ ಇವತ್ತು ಆನ್ಲೈನ್ ಕ್ಲಾಸ್ ಇಲ್ಲ, ಇವತ್ತು ನನ್ಗೆ ಫೇಸ್ಬುಕ್ ಲೈವ್ ಇಲ್ಲ, ಇವತ್ತು ನನ್ ಕೆಲ್ಸ ಇಲ್ಲ ಅಂತ ಆಗ್ಬಿಟ್ರೆ ದೆನ್ ಐ ವಿಲ್ ಬಿಕಮ್ ಲೋ. ಸೊ ಅದರಿಂದ ನಾನು ಯಾವಾಗ್ಲೂ ಐ ಹ್ಯಾಡ್ ಟು ಬಿ ವರ್ಕಿಂಗ್. ಮತ್ತೆ ಅಗೈನ್ ಐ ಥ್ಯಾಂಕ್ ಗಾಡ್. ಅದೆಲ್ಲ ಮಾಡ್ಬೇಕು ಅಂದ್ರೆ ಎನರ್ಜಿ ಬೇಕು. ದೇವ್ರು ಹೆಲ್ತ್ ಕೊಟ್ಟು ಎನರ್ಜಿ ಕೊಟ್ರೆ ತಾನೆ ನಾವೆಲ್ಲ ಮಾಡಕ್ಕಾಗದು ಅಲ್ವಾ? ಎನರ್ಜಿ, ಯು ಆರ್ ದ ಮೋಸ್ಟ್ ಟೆಕ್ ಸೇವಿ ಆರ್ಟಿಸ್ಟ್ ಐ ಹ್ಯಾವ್ ಸೀನ್. ಫೋಟೋ ತೆಗೆದು ಸ್ಕ್ರಿಪ್ಟ್ ಕಳ್ಸು ಅಂದ್ರೆ ಫೋಟೋ ತೆಗೆದು ಯು ವಿಲ್ ಸೆಂಡ್. ಆಸ್ಕ್ ಯು ಟು ಕಮ್ ಆನ್ ಲೈವ್ ನೋಡಿ. ಈಗ ಜನ ಆರ್ ಕಮಿಂಗ್ ಟು ಝೂಮ್. ಐ ನೋ ಯು ಸಿನ್ಸ್ 10-15 ವರ್ಷದಿಂದ ನೀವು ಸ್ಕೈಪ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀರಾ. ಯಾರಾದ್ರೂ ಏನಾದ್ರು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೇಕು ಅಂದ್ರೆ ಗೂಗಲ್ ಕಾಲ್ ಅಲ್ಲಿ ಇರ್ಬೋದು. ಈಗ ವಾಟ್ಸ್ಆಪ್ ಬಂದು ಒಂದು 6-7 ವರ್ಷ ಆಗಿದೆ. ಅದಕ್ಕೂ ಮುಂಚೆ ಯೂಸ್ ಟು ವಿಡಿಯೋ ಕಾಲ್, ಸ್ಕೈಪ್, you have I would say you have imbibed all these things which normally people say ಅಯ್ಯೋ ನಂಗೆ ಆಗಲ್ಲ, ಇದಕ್ಕೆ தெரியாது, I don't know, I don't want to get into that tech savvy mode ಅಂತಾರೆ. ಬಟ್ ನೀವು ಇಷ್ಟು ಒಂದು ಸ್ಕ್ರಿಪ್ಟ್ ನಲ್ಲಿ you will say send me, mail me or rather ಫೋಟೋ ತೆಗೆದು ಕಳಿಸ್ಬಿಡು ಅಂತ. ಈ ಒಂದು ಪ್ರಿಪರೇಷನ್ ಏನಿದೆ for any artist, this is so I would say everybody should learn from this, because ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನಾವು ಫ್ರೀಸ್ ಆಗಬಾರ್ದು. we shouldn't freeze in any frame. And your hang at heart, and not only heart, the way you talk, perceive life. I've always looked up to you. Where several instances where I can see in recordings, post recordings, pre-programs, post programs, your behavior, your attitude, your thought process yaye ತರ irutte. And of course we both connect because we both are foodies. Food is one thing. ಮೊನ್ನೆ ಇವರು ಗಂಗೂಬಾಯಿ ಹಂಗಲ್ ಅವ್ರ ಮೊಮ್ಮಗಳು ಹೇಳ್ತಾ ಇದ್ರು, ಖೂಬ್ ಗಾನ ಅಂತ. ಸೊ ವೆನ್ ಯು ಈಟ್ ವೆಲ್, ವೆನ್ ಯು ಆ ರಸಿಕತನ ಅನ್ನೋದು ಬರ್ಬೇಕಾದ್ರೆ ನಾವು ಚೆನ್ನಾಗಿ ತಿಂದ್ರೆ ಅದು ನಮ್ಮ ಇದರಲ್ಲಿ ಖುಷಿ ತೋರಿಸುತ್ತೆ. ವಿ ಅರ್ನ್ ಫಾರ್ ದಟ್ ಅನ್ನೋದು ವೆರಿ ಫ್ಯೂ ಆರ್ಟಿಸ್ಟ್ ಫಾಲೋ, ಯು ಆರ್ ಒನ್ ಅಮಾಂಗ್ ದೆಮ್. ಸೊ ನಾನು ಏನು ಇಲ್ಲ ಅಂದ್ರೆ ಬರ್ತೀನಿ ಅಂತ ಸ್ನೇಹಿತರನ್ನ ಇಲ್ಲಿ ಹೇಳಲೇಬೇಕು. ಇವರ ದಾಸವಾಣಿ ಕಾರ್ಯಕ್ರಮ ದಿನಾ ಫೇಸ್ಬುಕ್ ಅಲ್ಲಿ ವಾಚ್ ಪಾರ್ಟಿಲೂ ಬರ್ತಾ ಇರುತ್ತೆ, ಅವರು ಕೂಡ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ದಿನ ಒಂದೊಂದು ಸ್ಟೂಡೆಂಟ್ ಗೆ ಶಿಲ್ ಬಿ ಟೀಚಿಂಗ್, ದೇವರ ನಾಮಗಳಿರ್ಬೋದು, ತಿರುಪಾವೆ ಇರ್ಬೋದು, ತುಂಬಾ ಹೇಳ್ಕೊಡ್ತಾ ಇರ್ತಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಶಿ ಇಸ್ ಟಾಕಿಂಗ್ ಓವರ್ ಹೇಗೆ ದಿಸ್ ಮ್ಯೂಸಿಕ್ ಕ್ಯಾನ್ ಕನೆಕ್ಟ್ ಈಗಿನ ಒಂದು ಜನರೇಷನ್ ಗೆ ಸಂಯೋಜನೆ ಅಂತ ಕಾರ್ಯಕ್ರಮದಲ್ಲಿ ಶಿ ಇಸ್ ಇನ್ವಾಲ್ವ್ಡ್, ಅಂಡ್ ವೇರ್ ಶಿ ಕಂಪೋಸಸ್, ಶಿ ಗಿವ್ಸ್ ಚಾಲೆಂಜ್ ಟು ಅದರ್ ಪೀಪಲ್ ಸೊ ದಟ್ ದೇ ಸಿಂಗ್ ಅಂಡ್ ದೇ ಫಾಲೋ ದ ಲೈನ್. ಇದೆಲ್ಲ ಮಾಡ್ಬೇಕಾದ್ರೆ ಯು ನೀಡ್ ಟು ಬಿ ಟೆಕ್ ಸೇವಿ. ಇಫ್ ಶಿ ಹ್ಯಾಡ್ ಫ್ರೋಸನ್ ಇನ್ ಟೈಮ್, ಅಯ್ಯೋ ನನಗ್ ಬರಲ್ಲ, ನನ್ಗೊಬ್ರು ಇವತ್ತು ಇವರ 3 ಮಕ್ಕಳು ಮದುವೆಯಾಗಿ ಅವರವರ ಸಂಸಾರದಲ್ಲಿದ್ದಾಗ ನಾನ್ ಮಾತ್ರ ಇದ್ದೀನಿ ಅಂದಾಗ ನನಗ್ ಮಾಡಕ್ ಬರಲ್ಲ, ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದನ್ನ ಇಲ್ದಿರ ಸ್ವಯಂ ಪೂರ್ತಿ ಶಿ ಇಸ್ ಸೋ ಇಂಡಿಪೆಂಡೆಂಟ್, ರೈಟ್ ಫ್ರಮ್ ಡ್ರೈವಿಂಗ್ to calling people to fix up appointments, to go to recording studios, from one studio to other studio, from studio to rehearsal to performance. It is like, I would say, so much you need to learn from this person. Auntie, please continue. ಸರಿ, 89 ವಸುಂಧರಾ ಅವ್ರಿಗೆ ಬೆಂಗಳೂರು ಮೈಸೂರಲ್ಲೆಲ್ಲ ಸುಮಾರು ಪ್ರೋಗ್ರಾಮ್ಸ್ ಹೋಗ್ತಾ ಇದ್ದೆ. ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಸ್ ವಿತ್ ವಸುಂಧರಾ ಅಂಡ್ ಟೂರ್ಡ್ ಎ ಲಾಟ್ ಆಲ್ ಓವರ್ ಇಂಡಿಯಾ. ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪೋ. ತುಂಬಾ ಚೆನ್ನಾಗಿ ಮನಸ್ಸು ಹೊಂದ್ಕೊಂಡ್ಬಿಟ್ಟಿತ್ತು. ವಸುಂಧರಾ ಸ್ಟೂಡೆಂಟ್ಸ್ ಹಾಡ್ತಾ ಇದ್ದೆ ವಸುಂಧರಂಗೆ. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ವಸುಂಧರಾ ಆಲ್ಸೋ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಶಿ ಎನ್ಕರೇಜ್ ಮೀ ಎ ಲಾಟ್. So I should be thankful to Vasundhara also, and we were very good friends. ಆಮೇಲೆ ನನ್ನ ಮಕ್ಕಳು 3 ಜನ ಮಕ್ಕಳು ವಸುಂಧರನ್ ಸ್ಟೂಡೆಂಟ್ಸ್. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಮೈಸೂರಲ್ಲಿ I also got to know Rama aunty because of Amma, because I am also a disciple of Amma, and because of her I could get in touch with Rama aunty. Rama aunty used to sing for me then,
and then she's been singing for me and my students now. And of course, Padmini was used to dance. She was my junior. She used to dance. We have danced in the same place. So it is like, it is nice. I would say definitely yes. I got exposed or connected with you because of Brahma. So we definitely, and she was one dancer who used to perform almost every day. You know, even today she's very active and very, you know, peppy. She's a great dancer. This thing is there. She has got, and I have imbibed all. I feel even if I imbibe 1/4 of what she has, that itself is like one lifetime goes to the characters, qualities anta ankotini. Please continue. ಸೊ ಆಕ್ಚುಲಿ ನಾವಿಬ್ರು ಆ ಎನರ್ಜಿ ಲೆವೆಲ್ಲೇ ವರ್ಕ್ ಮಾಡ್ತಾ ಇದ್ವೋ ಏನೋ. ಸೊ ನಾನ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನಂಗೆ ಎನರ್ಜಿ ಲೆವೆಲ್. ವಸುಂಧರಾ ಅವ್ರಿಗೆ ಇನ್ನೂ ಹಾಗೆ ಇದೆ. ದೇವ್ರು ಅವ್ರನ್ನ ಚೆನ್ನಾಗೇ ಇಟ್ಟಿರ್ಲಿ ಅವರು. ಆಮೇಲೆ ಸರಿ, ಮೈಸೂರಲ್ಲೆಲ್ಲ ಇದಾದ್ಮೇಲೆ ನಾನು 89 ಅಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಸಿಕ್ತು. ಸೊ ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ನಮ್ಮ ಯಜಮಾನ್ರಿಗೂ ಸದ್ಯ ಟ್ರಾನ್ಸ್ಫರ್ ಸಿಕ್ಬಿಡ್ತು, ಬಿಕಾಸ್ ಇಟ್ಸ್ ವಾಸ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್, ಅವ್ರದ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಸೊ ಅವರು ಡೈರೆಕ್ಟರ್, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಅವ್ರಿಗೆ ಬೆಂಗಳೂರಿಗೆ ಬಂದಿರೋರು. ನಾನು ಬೆಂಗಳೂರಿಗೆ ಬಂದು ಮಲ್ಲೇಶ್ವರದಲ್ಲಿ ಮನೆ ಮಾಡ್ಕೊಂಡು, ಆಗತ್ತಪ್ಪ, ನಾ ಮೈಸೂರಿನ ಬಿಟ್ಟು ಬಂದ್ಬಿಟ್ಟಿದೀನಿ, ಪಟ್ನಕ್ ಬಂದ್ಬಿಟ್ಟಿದೀನಿ. ಐ ಮೀನ್ ಮೈಸೂರಿಗಿಂತ ಬೆಂಗಳೂರು ತುಂಬಾ ದೊಡ್ಡದಲ್ವಾ, ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಸೋ ಕಷ್ಟ, ಮನೆ ಬಾಡಿಗೆ ಸಿಕ್ಕೋದು ಎಲ್ಲ. VS ರಾಜಗೋಪಾಲ್ ಅವ್ರನ್ನ ನೆನೆಸ್ಬೇಕು. VS ರಾಜಗೋಪಾಲ್ ಮೃದಂಗಿಸ್ಟು, ನಮ್ಮ ಆಕಾಶವಾಣಿಲೇ ಕೆಲ್ಸದಲ್ಲಿದ್ರು. ಸೊ ಅವ್ರನ್ನ ಕೇಳ್ದೆ ನಾನು, ಸರ್ ಆಗತ್ತಾ, ನನ್ಗಿಲ್ಲೆಲ್ಲ ಪಾಠಗಳೆಲ್ಲ ಸಿಗತ್ತಾ ಅಂತ ಎಲ್ಲ. ಏನು ಯೋಚನೆ ಮಾಡ್ಬೇಡಮ್ಮ ಅಂತಂದ್ರು. ಆಮೇಲೆ ನಾನ್ ಬೆಂಗಳೂರಿಗೆ ಬಂದಾಗ ತುಂಬಾ ಕಷ್ಟಪಟ್ಟಿದ್ದೀನಿ. 3 ಮಕ್ಕಳು, 3 ಹೆಣ್ಮಕ್ಳು, ಚಿಕ್ಕವರು. ಇಟ್ ವಾಸ್ ನಾಟ್ ಎನ್ ಈಸಿ. ಸುಖದ ಸುಪ್ಪತ್ತಿಗೆ ಇರ್ಲಿಲ್ಲ. ಆ ದಿನಗಳನ್ನೆಲ್ಲ ನಾ ಮರಿಲೇಬಾರ್ದು. ಪಾಠ ಸುಮಾರು ಮನೆಗಳ ಹೋಗ್ತಾ ಇದ್ದೆ ನಾ ಪಾಠ ಹೇಳ್ಕೊಡಕ್ಕೆ. ನೀವೇ ನಾನೇ ಹೋಗ್ತಾ ಇದ್ದೆ ಪಾಠ ಹೇಳ್ಕೊಡಕ್ಕೆ. ಸ್ಕೂಟರ್ ಹೋಗ್ತಾ ಇದ್ದೆ. ಬೇಗನೆ ಎದ್ದು ಅಡಿಗೆ ಎಲ್ಲ ಮಾಡಿ, ಮಕ್ಳಿಗೆ ಟಿಫನ್ ಕ್ಯಾರಿಯರ್ ಎಲ್ಲ ಕಟ್ಟಿ, ಸೊ ಆಫೀಸ್ಗೆ ಹೋಗಿ, ಆಫೀಸ್ ಆದ್ಮೇಲೆ ಮನೇಲಿ ಪಾಠಕ್ಕೆ ಬರ್ತಾ ಇದ್ರು. ಸ್ಯಾಟರ್ಡೆ ಸಂಡೇಸ್ ಪಾಠ ಹೇಳ್ಕೊಡಕ್ ಹೋಗ್ತಾ ಇದ್ದೆ. ಆಮೇಲೆ ಆಫೀಸ್ ರೇಡಿಯೋದಲ್ಲೂ ವರ್ಕ್ ಮಾಡ್ತಿದ್ರಿ? ಹೌದು, ವರ್ಕ್ ಮಾಡ್ಬಿಟ್ಟು ಮಾಡ್ಕೊಂಡು, ಮಕ್ಳನ್ನು ನೋಡ್ಕೊಂಡು, ಅಡಿಗೆನೂ ಮಾಡ್ಕೊಂಡು. ಹೌದು, ಎಲ್ಲ ಯಾವ್ದನ್ನು ಕಮ್ಮಿ ಮಾಡಕ್ಕಾಗಲ್ವಲ್ಲ ನಾವು ಹೆಂಗಸರು. ಯಂಗ್ಸ್ಟರ್ಸ್ ಆಫ್ ಟುಡೇ ಶುಡ್ ಲರ್ನ್. ಇವತ್ತಿನ ದಿನ ವಿ ಹ್ಯಾವ್ ಎವ್ರಿಥಿಂಗ್. ಗೂಗಲ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಲೈವ್ ಕೈಗಳಲ್ಲಿದೆ. ಕಾರ್ ಡ್ರೈವಿಂಗ್ ಗೊತ್ತು, ಆಗ ವೆಹಿಕಲ್ ಇಲ್ಲ. ಯು ಹ್ಯಾವ್ ಟು ಪ್ರಾಬ್ಲಿ ಕ್ಯಾಚ್ ಬಸ್. ಒಂದ್ ಕಡೆಯಿಂದ ಒಂದ್ ಕಡೆ ನಡ್ಕೊಂಡೇ ಹೋಗ್ಬೇಕು, ಬಸ್ಸಲ್ಲೇ ಹೋಗ್ಬೇಕು. ಇವತ್ತಿನ ದಿನ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್. ಯು ನೋ, ಯುವರ್ ಹಸ್ಬೆಂಡ್ ಡ್ರಾಪ್ಸ್ ಯು, ಯುವರ್ ಫಾದರ್ ಡ್ರಾಪ್ಸ್ ಯು, ಆರ್ ಪ್ರಾಬ್ಲಿ ಯು ಆರ್ mobile enough. But those days, I'm sure you would have had a tough time commuting from one place to other, keeping up with time. Alva? ಹೌದು. Just ಈ ಫ್ರೀಕ್ವೆನ್ಸಿ ಬಸ್ಸು ಟ್ರಾನ್ಸ್ಪೋರ್ಟ್ ಇರ್ತಾ ಇರ್ಲಿಲ್ಲ. And you couldn't afford to go to auto every day, or you know, so many things are there. So it is such an inspiring story. Please continue. ಸೊ ತುಂಬಾ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದೆ ನಾನು. ನನ್ 3 ಮಕ್ಳಿಗೂ ಸ್ಕೂಲ್ ಸೇರಿಸ್ಬೇಕು, ಅವ್ರಿಗೆ ಸರಿಯಾದ ಡ್ರೆಸ್ಸಸ್ ತೆಕ್ಕೊಡ್ಬೇಕು, 3 ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕು, ಎಲ್ಲ ಮದ್ವೆ ಬಾಣಂತನ ಎಲ್ಲ ಇರುತ್ತಲ್ಲ, ಎಲ್ಲ ನಮ್ದೇ ತಾನೇ, ಎಲ್ಲ ಮಾಡ್ಬೇಕು. ಸೊ SOS ಅಂತ ಪಾಠ ಹೇಳ್ಕೊಡಕ್ ಹೋಗ್ತಾ ಇದ್ದೆ ನಾನಲ್ಲಿ. ಎಲ್ಲಿ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ ಅಲ್ಲಿ, ತುಂಬಾ ದೂರ ಅಂತ ಸ್ಯಾಟರ್ಡೆ ಸಂಡೇ ಹೋಗ್ತಾ ಇದ್ದೆ. ಹೋಗಕ್ಕೆ 3/4 ಗಂಟೆ ಕಾಲ, ಬರಕ್ಕೆ 3/4 ಗಂಟೆ ಕಾಲ. ಅವಾಗ ಇಷ್ಟು ಟ್ರಾಫಿಕ್ ಇರ್ಲಿಲ್ಲ. ಅಲ್ಲಿ ಅವ್ರು ತಿಂಗಳಿಗೆ 2,000 ಕೊಡೋರು ನಂಗೆ. 2,000 ವಾಸ್ ಟೂ ಮಚ್ ಫಾರ್ ಮೀ. ಸೊ ತುಂಬಾ ಕಷ್ಟಪಟ್ಟು ನಾನು ಮುಂದೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಇವತ್ತು ದೇವ್ರು ತುಂಬಾ ಚೆನ್ನಾಗಿಟ್ಟಿದ್ದಾನೆ ನಮ್ಮನ್ನ. ಸೊ ಹಾಗೆ ಮಕ್ಕಳಿಗೆಲ್ಲ ಮದುವೆ ಆಯ್ತು, ಅವರೆಲ್ಲ ಒಳ್ಳೊಳ್ಳೆ ಕಡೆ ಸೇರಿದ್ರು ದೇವರ ದಯದಿಂದ. ತುಂಬಾ ಚೆನ್ನಾಗಿದ್ದಾರೆ. ನನ್ ದೊಡ್ಡ ಮಗಳು ದೀಪ್ತಿ, ಅವಳು ಶಿ ಆಲ್ಸೋ, ನಾನ್ ಎಲ್ಲಿ ಹೋದ್ರೆ ಅಲ್ಲಿ ಬರೋಳು ಅವಳು. ನನ್ ಎಲ್ ಕಚೇರಿ ಆದ್ರೆ, ಎಲ್ ಪ್ರೋಗ್ರಾಮ್ ಆದ್ರೆ ಎಲ್ಲಾ ಕಡೆನೂ ಬರೋಳು. ಅವಳು ಸಂಗೀತದಲ್ಲೇ ಬಂದು ಇಲ್ಲಿಗೆ ಬಂದಾದ್ಮೇಲೆ, ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಪ್ರತಿಭಾ ಪ್ರಹ್ಲಾದ್ ಅವರ ಪರಿಚಯ ಆಯ್ತು ನಂಗೆ, ಡ್ಯಾನ್ಸರ್. ಇಟ್ ವಾಸ್ ಎ ವೆರಿ ವೆರಿ ಗ್ರೇಟ್ ಬ್ರೇಕ್ ಫಾರ್ ಮಿ. ಪ್ರತಿಭಾ ಪ್ರಹ್ಲಾದ್ ಅವರು ಶಿ ಈಸ್ ಎ ಗ್ರೇಟ್ ಡ್ಯಾನ್ಸರ್. ಅವ್ರ ಜೊತೆ ನಾನು ಆಲ್ಮೋಸ್ಟ್ ದ ಹೋಲ್ ವರ್ಲ್ಡ್ ನೇ ಸುತ್ತಾಡಿದೆ ಅಂತ ಹೇಳ್ಬೋದು. ಪ್ರತಿಭಾ ಅವ್ರ ಜೊತೆ ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡ್ರು ಅವರು.
ನಮ್ಗೆಲ್ಲ ತುಂಬಾ ಒಳ್ಳೆ ಪೇಮೆಂಟ್ ಇರೋದು. ಸಂಗೀತಗಾರರಂದ್ರೆ ಅಷ್ಟು ಮರ್ಯಾದೆ ಕೊಡೋರು ಅವರು. ಫಸ್ಟ್ ನಮ್ ಹೆಸರುಗಳೆಲ್ಲ ಹೇಳೋದು, ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋದು. ನಾವ್ ಎಲ್ಲೂ ಉಳ್ಕೊಳಕ್ ಹೋದ್ರೆ ಸಂಗೀತಗಾರರಿಗೆ ಒಳ್ಳೆ ಕಡೆ ಉಳಿಸ್ಬೇಕು, ಅದನ್ನ ಫಸ್ಟ್ ಹೇಳೋರು. ಆಮೇಲೆ ನಮ್ಗೆಲ್ಲ ಊಟ ಎಲ್ಲ ಸರಿಗಿರ್ಬೇಕು. ತುಂಬಾ ಚೆನ್ನಾಗ್, ತುಂಬಾ ಮರ್ಯಾದೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಐ ಆಮ್ ವೆರಿ ಹ್ಯಾಪಿ ಐ ಮೆಟ್ ಪ್ರತಿಭಾ ಪ್ರಹ್ಲಾದ್. ಅವ್ರು ಇವಾಗ ಡೆಲ್ಲಿಲಿ ಇದಾರೆ. ಶಿ ಇಸ್ ಎ ವೆರಿ, ಇವಾಗ ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಟ್ ಫೆಸ್ಟಿವಲ್ ಅಂತ ಮಾಡ್ತಾರೆ. ಶಿ ಇಸ್ ಎ ವೆರಿ ಬಿಗ್ ನೇಮ್. ಎಲ್ಲ ಆಲ್ ಓವರ್ ದ ವರ್ಲ್ಡ್ ಅಂಬಾಸಿಡರ್ಸ್ ಬಂದ್ರೆ ದೇ ವಾಂಟ್ ಟು ಮೀಟ್ ಪ್ರತಿಭಾ ಪ್ರಹ್ಲಾದ್. ಓಕೆ, ನಾಟ್ ದ ಪ್ರೈಮ್ ಮಿನಿಸ್ಟರ್. ದೇ ವಾಂಟ್ ಟು ಮೀಟ್ ಪ್ರತಿಭಾ ಪ್ರಹ್ಲಾದ್. ಅಂತ ಇದ್ರಲ್ಲಿದ್ದಾರೆ ಅವರು. ಸೊ ಐ ಆಮ್ ಸೋ ಹ್ಯಾಪಿ ಸ್ಟಿಲ್ ಐ ಹ್ಯಾವ್ ದ ಸೇಮ್ ಇದು ಅವ್ರ ಜೊತೆ ಅಂತ. ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು. ದೀಪ್ತಿ, ಹರಿಣಿ, ಪದ್ಮಿನಿ ಅಂತ. ಸೊ ನಮ್ಮ ಆಫೀಸಲ್ಲಿ ಎಲ್ಲ ಹೇಳೋರು, ಓ ನೀವು PhD ಮಾಡ್ಬಿಟ್ಟಿದ್ರಲ್ಲ, PhD ಮಾಡ್ಬಿಟ್ಟಿದ್ರಲ್ಲ. ಏನಂದ್ರೆ ಪದ್ಮಿನಿ, ಹರಿಣಿ, ದೀಪ್ತಿ PhD ಅಂತ. ಆಮೇಲೆ ಇದಕ್ಕೆಲ್ಲ ನಾನು ಇಷ್ಟರ ಮಟ್ಟಿಗೆ ಓಡಾಡಕ್ಕೆ ಎಲ್ಲ ಕಾರಣ ನಮ್ಮ ಯಜಮಾನ್ರದ್ದು ಫುಲ್ ಸಪೋರ್ಟ್. ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡು, ಇಲ್ಲ ನೀ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರೋ, ಮನೇಲಿ ಅಡ್ಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಂಡಿರೋ ಅಂತಂದಿದ್ರೆ ನಾ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಅವರು, ನಾನು ಬೇರೆ ಊರಿಗೆ ಹೋದಾಗ, ಫಾರಿನ್ ಕಂಟ್ರೀಸ್ಗೆಲ್ಲ ಹೋದಾಗ ಮಕ್ಳನ್ನ ನೋಡ್ಕೊಂಡು ತುಂಬಾ ಚೆನ್ನಾಗಿ ಅವರು ಮಕ್ಳನ್ನ ಮ್ಯಾನೇಜ್ ಮಾಡಿದ್ರು. ದೇವ್ರ ದಯದಿಂದ ಮಕ್ಳು ತುಂಬಾ ಚೆನ್ನಾಗಿ ಬೆಳೆದ್ರು, ಒಳ್ಳೆ ಸಂಸ್ಕಾರವಂತರಾಗಿ ಬೆಳೆದು ಸರಿಯಾಗಿ ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಚೆನ್ನಾಗಿದ್ದು. ದೊಡ್ಡವರಿಬ್ರು ಸಂಗೀತದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ. ಮೂರನೇವಳು ಶಿ ಈಸ್ ಇಂಟು ಸೀರಿಯಲ್ ಡ್ಯಾನ್ಸರ್. ಅವಳು ವಸುಂಧರಾ ದೊರೆಸ್ವಾಮಿ ಹಾಗೆ ವೀಣಾಮೂರ್ತಿ ವಿಜಯ್ ಹತ್ರ ಹೇಳಿಸ್ಕೊಂಡು ಅವಳು ಇವಾಗ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಾಳೆ, ಮಲಯಾಳಂ ಸೀರಿಯಲ್ ಅಲ್ಲಿ ಇವಾಗ ಮಾಡ್ತಾ ಇದ್ದಾಳೆ. ಆಮೇಲೆ ನಾನು ಇಲ್ಲಿ ಒಂದು 10 ವರ್ಷದಿಂದ ಒಂದು ದೇವರು ಒಂದಾದ್ಮೇಲೆ ಒಂದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ತಗೊಂಡಿದ್ದಾನೆ. ಅದಕ್ಕೆ ಬರಕ್ ಮುಂಚೆ ನಾನೇನ್ ಕೇಳ್ಬೇಕು ಅಂದ್ರೆ, ಇವಾಗ ನೀವು ಸಂಗೀತಗಾರ್ತಿ ಆದ್ರೆ ಹೌದು, ಯು ವರ್ ಅ ವೆರಿ ಬ್ರಿಲಿಯಂಟ್ ಸಿಂಗರ್. ನಾಟ್ ನೆಸೆಸರಿಲಿ ದಟ್ ಇವನ್ ಯುವರ್ ಡಾಟರ್ಸ್ ಶುಡ್ ಹ್ಯಾವ್ ಅ ಲೈಕಿಂಗ್ or should come into the same field. Was it a conscious decision, or was it by chance, or just that it was they just gave it to this stream? It was not by chance. I insisted them. ಸಂಗೀತ was a must to them. ಅವ್ರಿಗೂ ಇಷ್ಟ ಇರ್ಲಿಲ್ಲ. ನಾ ಚಿಕ್ಕ ವಯಸ್ಸಲ್ಲಿ ಹೇಗೆ ಇಷ್ಟ ಇಲ್ವೋ ಅವ್ರಿಗೂ ಇಷ್ಟ ಇರ್ಲಿಲ್ಲ. ಬಟ್ ಐ ಫೋರ್ಸ್ ದೆಮ್, ಇಲ್ಲ ಮಾಡ್ಲೇಬೇಕು. ನಾ ಹೇಳೋವೆ ಅವ್ರಿಗೆ, ನನಗೆ ಇಷ್ಟ ಇರ್ಲಿಲ್ಲ, ನಮ್ ತಂದೆ ತಾಯಿ ಬಲವಂತ ಮಾಡಿದ್ರಿಂದ ನಾನ್ ಕಲ್ತ್ಕೊಂಡೆ ಇವತ್ತು ಇಷ್ಟು ಮುಂದೆ ಬಂದಿದ್ದೀನಿ. ಸೊ ನಾನ್ ನಿಮಗ್ ಬಲವಂತ, ಇವಾಗಿನ ಕಾಲದಲ್ಲಿ ಸ್ವಲ್ಪ ಮಕ್ಕಳು ಶಿ ಡಸಂಟ್ ಲೈಕ್, ಸೊ ವಿ ಡೋಂಟ್ ವಾಂಟ್ ಟು ಫೋರ್ಸ್ ಹರ್ ಅಂತಾರೆ ತಂದೆ ತಾಯಿಗಳು. ಬಟ್ ನಾ ಅವ್ರಿಗೆ ಅದನ್ನೇ ಹೇಳೋದು, ಇಲ್ಲ ದಯವಿಟ್ಟು ಮಕ್ಳು ಫೋರ್ಸ್ ಮಾಡಿ, ಆಮೇಲೆ ಅವ್ರು ದೇ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಅಂತ ಅದನ್ನೇ ಹೇಳೋದು ನಾನು ಎಲ್ರಿಗೂ. ಏನು ಕಲಿಯಲ್ಲ, ಬೇಕಾದ್ರೆ ನಾವು ಪುಷ್ ಮಾಡಿದ್ರೆ ಮಾತ್ರನೇ ನಾವು ಕಲಿಯೋದು. ದೊಡ್ಡವ್ರು ಹೇಳಲೇಬೇಕು. ಆಮೇಲೆ ಅವರು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರು, ಎಲ್ಲ ಬಂದ್ರು. ಸೊ ಎಲ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರ ಹಾಡನ್ನ. ಅದು ಒಂದು ಎಲ್ಲ ದೇವ್ರ ದಯ. ಸೊ ಅವ್ರುಗಳು ಬಂದ್ರು ಇದೇ ಫೀಲ್ಡ್ ಅಲ್ಲಿ. ಈ ನಿಟ್ಟಿನಲ್ಲಿ ನೀವು ಫಿಲ್ಮ್ ಸಾಂಗ್ಸ್ ತುಂಬಾ ಇಷ್ಟ ಇತ್ತು, ನಾನು ಫಿಲ್ಮ್ ಸಿಂಗರ್ ಆಗ್ಬೇಕು ಅಂತಿದ್ದೆ ಅಂದ್ರೆ, ನೀವು ಪ್ರಪ್ರಥಮವಾಗಿ ಹಾಡಿದ ಹಾಡಿನ ಒಂದು ತುಣುಕು ಹಾಡ್ತೀರಾ? ಸಿನಿಮಾ ಹಾಡು. ಮನಸೇ ನಗಲೇಕೆ ಹರುಷದಿ ನೀನು ಈ ದಿನ, ನುಡಿ ಕಾರಣ ನೀ ನುಡಿ ಕಾರಣ. ಮನಸೇ ನಗಲೇಕೆ ಹರುಷದಿ ನೀನು ಈ ದಿನ, ನುಡಿ ಕಾರಣ ನೀ ನುಡಿ ಕಾರಣ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸಿನಿಮಾ ಹಾಡ್ ಸರಿ, ಪ್ರಾರಂಭದ ಹಂತದಲ್ಲಿ ಕಲಿತಂತಹ ಮೊಟ್ಟ ಮೊದಲ ನೀವು ಕಚೇರಿಗಿರ್ಬೋದು, ಅಬ್ವಿಯಸ್ಲಿ ಗಣಪತಿದ್ ಯಾವ್ದೋ ಇರುತ್ತೆ ಅಂತ ಅನ್ಕೋತೀನಿ, ಅದ್ ಬಿಟ್ಟು ನಿಮ್ಗೆ ತುಂಬಾ ಪ್ರಿಯಕರವಾಗಿರುವಂತ ಒಂದು ಹಾಡು ಆ ಕಾಲದಲ್ಲಿ ಯಾವ್ದಾಗಿರ್ತಿತ್ತು ಕ್ಲಾಸಿಕಲ್ ಜಾನರ್ ಅಲ್ಲಿ? ವಾಡೇರ ದೈವಮೋ ಮನಸ, ವಾಡೇರ ದೈವಮೋ ಮನಸ, ವಾಡೇರ ದೈವಮೋ ಮನಸ.
ವಾಟ್ ಯು ಕಾಲ್ ರೋಮಾಂಚನ ಅಂತಾರಲ್ಲ, ನೀವು ಬರೀ 2 ಲೈನ್ ಹಾಡಿದ್ರು ಐ ಹರ್ಡ್ ಯು 1000 ಟೈಮ್ಸ್. ನನ್ನ ಪ್ರೋಗ್ರಾಮ್ಸ್ ಅಲ್ಲಿ ರಿಹರ್ಸಲ್ಸ್ ಅಲ್ಲಿ ಬರೋದೇ ನಿಮ್ಮ ವಾಯ್ಸ್ ಹೊರಗಡೆಗೆ. ಹಾಗಿದ್ರು when I'm listening to you and when you're singing ವಾಡೇರ, ಬ್ಯೂಟಿಫುಲ್. ಈ ಹಾಡುಗಳೆಲ್ಲ ಹಾಡ್ತಿದ್ದಾಗ ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಡಾನ್ಸ್ ಮ್ಯೂಸಿಷಿಯನ್ ಅಂದ್ರೆ ಪೀಪಲ್ ವಿಲ್ ಲುಕ್ ಡೌನ್ ಆರ್ ಪೀಪಲ್ ವಿಲ್ ಕನ್ಸಿಡರ್ ದೆಮ್ ಲೆಸ್ ಅಂತ. Do you remember any instance? Of course, you cited 2 of them, but do you remember somewhere where you felt I should be proving, though you're compatible enough, good enough, but still, yes, ಇವ್ರು ಹೇಳ್ತಿದಾರಲ್ಲ ನಾನು ಐ ಆಮ್ ಈಕ್ವಲಿ ಗುಡ್ ಇನ್ ಎವ್ರಿಥಿಂಗ್ ಅಂತ ಹೇಳ್ಬೇಕು ಅನ್ನೋ ಒಂದು ಚಾಲೆಂಜಿಂಗ್ ಆಗಿ ಮಾಡಿದ ಒಂದು ನಿದರ್ಶನ ಯಾವ್ದಾದ್ರು ನಿಮ್ಗೆ ಜ್ಞಾಪಕ ಇದೆಯಾ? ಆಕ್ಚುಲಿ ನನಗ ಕಷ್ಟ ಬರ್ಲಿಲ್ಲ, ಬಿಕಾಸ್ ಐ ವಾಸ್ ವರ್ಕಿಂಗ್ ಫಾರ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಎವ್ರಿ ಒನ್ ನ್ಯೂ that I was equally good in classical music as well as dance music. So actually dance ಹಾಡೋದು ತುಂಬಾ ಕಷ್ಟ, ತುಂಬಾ ಸ್ಟಾಮಿನಾ ಬೇಕು. ಆಮೇಲೆ ತಾಳ ಒಂದ್ ಕಡೆ ಹೋಗ್ತಾ ಇರುತ್ತೆ, ನಮ್ ಹಾಡು ಒಂದ್ ಕಡೆ ಹೋಗ್ತಾ ಇರುತ್ತೆ, ಡ್ಯಾನ್ಸರ್ ಒಂದ್ ಕಡೆ, ನಟುವಾಂಗ ಒಂದ್ ಕಡೆ, ಅದನ್ನೆಲ್ಲ ಹಿಡಿದಿಟ್ಕೊಂಡು ನಾವು ಹಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟವಾಗಿರೋದು. ಅವಾಗ ಅನ್ಕೊಂಡೆ, ಯಾರು ಡ್ಯಾನ್ಸ್ಗೆ ಹಾಡ್ತೀಯ ಅಂತ ಹೇಳ್ತಾರೋ ಅವ್ರನ್ನ ನೀವ್ ಹಾಡಿ ತೋರ್ಸಿ, ಅವ್ರಿಗ ಆಗಲ್ಲ. ಸೊ ಅದೆಲ್ಲ ಈಸಿ ಅಲ್ಲ. ಅವಾಗ ದೇವ್ರ ದಯದಿಂದ ನನಗ ಆಗಿಲ್ಲ ಆ ತರ, ಯಾರು ನನ್ನನ್ನ ಡಿಗ್ರೇಡ್ ಮಾಡಿಲ್ಲ. ಬಟ್ ಹೇಳ್ತಾರೆ, ಓ ಡ್ಯಾನ್ಸಾ ಅಂದಾಗ ನಾನು ಗಿವ್ ದೆಮ್ ರೈಟ್ ಅಂಡ್ ಲೆಫ್ಟ್, ಬಂದ್ ಹಾಡಿ ಬನ್ನಿ ಅಂತ ಹಾಡ್ಸಿ, ಅವಾಗ ಗೊತ್ತಾಗತ್ತೆ ಅವ್ರಿಗೆ ಸ್ಟಾಮಿನಾ ಇದೆಯಾ ಅಂತ. ಆಮೇಲೆ ಅವರೇ ಒಪ್ಕೋತಾರ, ಅಯ್ಯೋಯ್ಯೋ ಹೌದು ಸ್ಟಾಮಿನಾ ಬೇಕು. ಎಷ್ಟ್ ಸತಿ ಹಾಡ್ಬೇಕು ನಾವು. ಇವಾಗ ನಾನು ಅಭಿನಯ ಮಾಡ್ತಾ ಈಗ ಅರ್ಥ ಕೂತ್ಕೊಂಡ್ರು ಹಾಡ್ ಬರ್ತಾನೆ ಇರ್ಬೇಕು. ಅಂಡ್ ನಾನ್ ಬೇಕಾದ್ರೆ ಒಂದು 5 ನಿಮಿಷ ಸುಧಾರಿಸ್ಕೊಂಡು ಐ ಕ್ಯಾನ್ ಬಿ ಇನ್ ದಟ್ ಮೂಡ್, ಐ ಕ್ಯಾನ್ ಫ್ಲೋಟ್ ಇನ್ ದಟ್ ಮೂಡ್, ಬಟ್ ದ ಸಿಂಗರ್ ಕೆನಾಟ್ ಫ್ಲೋಟ್ ಇನ್ ದಟ್ ಮೂಡ್. ಶಿ ಹ್ಯಾಸ್ ಟು ಕೀಪ್ ಅಪ್ ವಿತ್ ದ ಪೇಸ್ ಆಫ್ ದ ಡಾನ್ಸರ್, ಕೋ-ಮ್ಯೂಸಿಷಿಯನ್ಸ್ ಎಲ್ಲಾನು. ಕ್ಯಾನ್ ಯು ಜಸ್ಟ್ ಡೆಮಾನ್ಸ್ಟ್ರೇಟ್ ಒಂದೇ ಹಾಡನ್ನ ಒಂದು ಲೈನ್ ಸಿಂಗರ್ ಹಾಡೋದಕ್ಕೂ ಅದೇ ಇದನ್ನ ಡಾನ್ಸರ್ಗೆ ಹಾಡ್ಬೇಕಾದ್ರೆ ಹೇಗಿರ್ಬೋದು ಅನ್ನೋದಕ್ಕೊಂದು ಸಣ್ಣ ಡೆಮೋ ಕೊಡ್ತೀನಿ. ಹೌದು, ಅದನ್ನ ಹೇಳ್ತೀನಿ ನಾನು. ನಮ್ ಡ್ಯಾನ್ಸ್ ಹಾಡೋದ್ರಿಂದ ತುಂಬಾ ಇಂಪ್ರೂವ್ ಆಗುತ್ತೆ, ಸಂಗೀತ ತುಂಬಾ ಇಂಪ್ರೂವ್ ಆಗುತ್ತೆ, ಬೇಕಾದಂಗ್ ನೆರವಲ್ ಮಾಡ್ಬೋದು. ಆಮೇಲೆ ಏನ್ ಕೊಟ್ರೆ ಟಕ್ಕಂತ ಹಾಡ್ತೀವಿ ನಾವು. ಒಂದು ಶ್ಲೋಕ ಕೊಟ್ರೆ ತಕ್ಷಣ ಹಾಡ್ತೀವಿ, ಆ ಭಾವನೆಗಳಿಗೆ ಬೇಕಾಗ ತರ ಹಾಡ್ತೀವಿ ನಾವು. ಏನೋ ಡಂಬಾಗಿ ಹಾಡಲ್ಲ ನಾವು, ಭಾವನೆಗೆ ಹೇಗ್ ಬೇಕೋ ಹಾಗ ಡ್ಯಾನ್ಸ್ ಸಿಂಗರ್ಸ್ ಕ್ಯಾನ್ ಡೂ ಇಟ್. ಸೊ ಇವಾಗ ನಾನು ಏನ್ ಹೇಳಿ, ಇವಾಗ ತಿಲ್ಲನ ಇಲ್ಲ, ಚಲಿಯೇ ಕೊಂಚನಮೋ ಹಾಡಿ. ಇದನ್ನ ಸಿಂಗರ್ ಹಾಡಿದ್ರೆ ಹೇಗಿರುತ್ತೆ, ಡಾನ್ಸರ್ಗೆ ಹಾಡಿದ್ರೆ ಹೇಗಿರುತ್ತೆ? ಪ್ರಾಬ್ಲಿ ಐ ಟ್ರೈ ಟು ಚಲಿಯೇ ಕುಂಚನಮೋ. ಆಮೇಲೆ 2 ತರ, ಒಂದು ಸಿಂಗರ್ ರೆಗ್ಯುಲರ್ ಸಿಂಗರ್ ಹಾಡಿದ್ರೆ ಹೇಗಿರ್ಬೋದು? ಕುಂಜನಮೋ ರಾಧೆ ಅಲ್ವಾ? ಚೆಲಿಯೇ ಕುಂಜನಮೋ, ಚೆಲಿಯೇ ಕುಂಜನಮೋ ರಾಧೆ, ಚೆಲಿಯೇ ಕುಂಜನಮೋ. ಸೊ ಇದನ್ನ 4 ಸಂಖ್ಯೆ ಹಾಡ್ಬೋದು. ಸೊ ಡ್ಯಾನ್ಸ್ ಚೆಲಿಯೇ ಕುಂಜನಮೋ, ಚೆಲಿಯೇ ಕುಂಜನಮೋ, ಚೆಲಿಯೇ ಕುಂಜನಮೋ, ಚೆಲಿಯೇ ಕುಂಜನಮೋ, ಚೆಲಿಯೇ 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 ಕುಂಜನಮೋ, ಚೆಲಿಯೇ 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 ಕುಂಜನಮೋ ರಾಧೆ ರಾಧೆ ರಾಧೆ, ಚೆಲಿಯೇ ಕುಂಜನಮೋ. ಬ್ಯೂಟಿಫುಲ್. ಈಗ ಇದರದ್ದೇ ನೀವೀಗ ದೇವರ ನಾಮ, ಸಾಮಾನ್ಯವಾಗಿರೋ ದೇವರ ನಾಮ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಾನಿನ್ನ ಧ್ಯಾನದೊಳಿರಲೂನೋ ಅಥವಾ ಇನ್ನು ದಯ ಭಾರತಿ ದಾಸನ ಮೇಲೆ, ಇದರ ಸಿಂಗರ್ ಹಾಡ್ದಾಗ ಹೇಗಿರುತ್ತೆ, ಇದನ್ನೇ ನೀವು ಭಾವ ತುಂಬಿ ಹಾಡ್ಬೇಕಾದ್ರೆ ಹೇಗೆ ವ್ಯತ್ಯಾಸ? ಈಗ ಅವರು ಫಲಕ ತೆಗೆದ್ರು ಚಲಿಗೆ, ಡೆಪ್ತ್ ಆಫ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ is only because of dance that is seeped in. ಅವರು ಕೂತು ಬಹುಶಃ ನನಗೆ ಯಾವಾಗ್ಲೂ ಕ್ಯೂರಿಯಾಸಿಟಿ ಏನಂದ್ರೆ,
ಆಂಟಿಗೆ ಬಿಟ್ರೆ ಬಹುಶಃ ಡಾನ್ಸು ಮಾಡ್ಬಿಡ್ತಾರೆ, ಕೂತ್ ಕಡೆ ಮುದ್ರೆಗಳನ್ನು ತೋರಿಸಿ ಮಾಡ್ಬಿಡ್ತಾರೆ ಅಂತ. ಅಷ್ಟು ಡಾನ್ಸ್ ನೋಡಿ 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 so much. ಬಿಟ್ರೆ ಬೇಕಾದ್ರೆ if there is a demand and somebody says it ಹೇಳಿ ಅಂದ್ರೆ ಚಳಿಗೆ ಮಾಡೇ ಬಿಡ್ತೀರಿ ಅಂತ ಅನ್ಸುತ್ತೆ. ಈ ದೇವರ ನಾಮಗಳಲ್ಲಿ ಸಾಮಾನ್ಯರು ಅಂತ ಹೇಳಲ್ಲ, ರೆಗ್ಯುಲರ್ ಸಿಂಗರ್ಸ್, ಕ್ಲಾಸಿಕಲ್ ಸಿಂಗರ್ಸ್ಗೂ ಡಾನ್ಸ್ ಸಿಂಗರ್ಸ್ಗೂ ಯಾವ್ದಾದ್ರು ಒಂದು ನಿಮ್ಮ ಮನಸ್ಸಿಗೆ ತೋಚಿದ ಯಾವ್ದಾದ್ರು ಒಂದು ದೇವರ ನಾಮ ತೆಗೆದು ಯು ಕ್ಯಾನ್ ಶೋ ದ ಡಿಫರೆನ್ಸ್. ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ ದುರಿತ ಗಜಕ್ಕೆ ಕಂಠೀರವ ನೆರೆಸಿದ ಶರಣಾಗತ ರಕ್ಷಕ ಪಾವನನೇ. ದುರಿತ ಗಜಕ್ಕೆ ದುರಿತ ಗಜಕ್ಕೆ ದುರಿತ ಗಜಕ್ಕೆ ಕಂಠೀರವನೆನಿಸಿದ ಶರಣಾಗತ ರಕ್ಷಕ ಶರಣಾಗತ ರಕ್ಷಕ ಶರಣಾಗತ ರಕ್ಷಕ ಶರಣಾಗತ ರಕ್ಷಕ ಶರಣಾಗತ ರಕ್ಷಕ ಪಾವನನೇ. ಹರಿಸ್ಮರಣೆ 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 ಮಾಡೋ ನಿರಂತರ. ಇದು ಡಾನ್ಸ್ ಮ್ಯೂಸಿಷಿಯನ್ ಹಾಡೋದು. ಇದನ್ನೇ ಸಾಮಾನ್ಯ ಸಿಂಗರ್ ಹಾಡಿದ್ರೆ ಒಂದ್ ಎರಡು ಲೈನ್ ಹಾಡ್ತೀರ ಆಂಟಿ. ಇದೇ ಹಾಡ್ನ ಈ ಏನು ಡಾನ್ಸ್ಗೆ ಫೀಲ್ ಮಾಡಿದ್ರೆ ಈಗ ಯಾರೋ ತುಂಬಾ ವರ್ಷದಿಂದ ಹಾಡ್ತಿದ್ದಾರೆ. ಆಂಟಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಹೂ ಕ್ಯಾನ್ ಮಿಮಿಕ್ ಸೋ ಮೆನಿ ಪೀಪಲ್ ಆಲ್ಸೋ. ಅವ್ರ ತರನೇ ಹಾಡ್ತಾರೆ, ಅದು ನನಗ್ ಗೊತ್ತು. ಬಹುಶಃ ತುಂಬಾ ಜನರಿಗೆ ಆಂಟಿ ಗೊತ್ತಿರೋರು ಎಲ್ಲರಿಗೂ ಗೊತ್ತು. ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಹೂ ಕ್ಯಾನ್ ಮೈಮ್ ಎನಿ ಅದರ್ ಆರ್ಟಿಸ್ಟ್. ಅದೇ ತರನೇ ಹಾಡ್ತಾರೆ, ಅದೇ ತರನೇ ತೋರಿಸ್ತಾರೆ. We've had such wonderful moments while recording. It's such an entertaining atmosphere when I'm recording something with Auntie, because she doesn't make it sound boring anytime. Neither she gets bored, neither she lets the co-artist or the performer feel bored anywhere. We'll have entertainment throughout the day, even at 9 o'clock in the night. Namge ಹೊರಡಬೇಕು ಅಂತಿದ್ದಾಗ ಆ ಟೈಮಲ್ಲೂ ಕೂಡ she would have had a call sheet from 9 to 9. ಬೆಳಗ್ಗೆ 9 ರಿಂದ ಮಧ್ಯಾಹ್ನ 9, ಮಧ್ಯೆ 1 hour ಊಟ ಒಂಚೂರು ರೆಸ್ಟಿಂಗ್ ಬಿಟ್ರೆ she would be so engrossed. And ಆ ಟೈಮಲ್ಲೂ she would bring out anecdotes. ಇದು ಹಿಂಗಾಯ್ತು, ಅಲ್ಲಿ ಹಿಂಗಾಯ್ತು ಅಂತ. ಅದನ್ನ ಎನಿಥಿಂಗ್ ದಟ್ ಯು ವಾಂಟ್ ಟು ಶೇರ್, ಏನಾದ್ರೂ ನಿಮಗೆ ತಮಾಷೆಗಿರೋದು ಜ್ಞಾಪಕ ಬಂದ್ರೆ, ನಿಮ್ ಎಷ್ಟು ರೆಕಾರ್ಡಿಂಗ್ ಸೆಷನ್ಸ್ ಅಲ್ಲಿ ತುಂಬಾ ತಮಾಷೆಗಿರೋದು, ಪ್ಲೀಸ್ ಶೇರ್ ಇಟ್ ವಿತ್ ಅಸ್. ಸೊ ಇವಾಗ ನಾನು ರೆಗ್ಯುಲರ್ ಆಗಿ ಹಾಡ್ಬೇಕು. ರೆಗ್ಯುಲರ್ ಆಗಿ ಹಾಡ್ಬಿಟ್ಟು ಆಮೇಲೆ ಯು ಕ್ಯಾನ್ ಗೋ ಟು ದ ಅನೆಕ್ಡೋಟ್. ದುರಿತ ಗಜಕ್ಕೆ ಕಂಠೀರವನೆನಿಸಿದ ಶರಣಾಗತ ರಕ್ಷಕ ಶರಣಾಗತ ರಕ್ಷಕ ಪಾವನನೇ. ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ. ಹರಿಸ್ಮರಣೆ ಮಾಡೋ ನಿರಂತರ. ನಮ್ಮ ಆಡಿಯನ್ಸ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಹೌ ಡಿಫ್ರೆಂಟ್ ಇಟ್ ಇಸ್ ಫ್ರಮ್ ಅ ರೆಗ್ಯುಲರ್ ಸಿಂಗರ್ ಟು ಅ ಡಾನ್ಸ್ ಸಿಂಗರ್. ಆ ದುರಿತ ಗಜಕ್ಕೆ ಎಷ್ಟು ತರ ವೇರಿಯೇಷನ್ಸ್ ಅಲ್ಲಿ ಶಿಗೇವ್ ಅಂಡ್ ಎಷ್ಟು ತರ ನಿಮ್ಗೆ ಎಂತವ್ರಿಗಾದ್ರೂ ನಮ್ಮ ನೃತ್ಯಕ್ಕೆ ಒಂದು ಸಂಪೂರ್ಣ ಜೀವಾಳ ವಾಚಿಕಾಭಿನಯ ಅಂದ್ರೆ ಸಿಂಗರ್. ಐ ವುಡ್ ಸೇ ಆಲ್ ಅವರ್ ಮ್ಯೂಸಿಷಿಯನ್ಸ್, ಟೀಮ್ಡ್ ಮ್ಯೂಸಿಷಿಯನ್ಸ್. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಹಾಡು ಅನ್ನೋದು ಅವ್ರೇನಾದ್ರು ಬರೀ ದುರಿತ ಗಜಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು
ವಯಲಿನಿಸ್ಟ್ಗೋ ಫ್ಲೂಟಿಸ್ಟ್ಗೋ ಹೇಳಿದ್ರೆ ಖಂಡಿತ ಅವರು ಅದನ್ನ, ಬಟ್ ವಿತ್ ದಟ್ ದಿ ಇಂಪ್ಯಾಕ್ಟ್ ವಿಲ್ ಬಿ ಸೋ ಗುಡ್ ವೆನ್ ದ ಸಿಂಗರ್ ಗಿವ್ಸ್ ದಟ್ 100%. ಮಾಡೋರ್ಗು ಆನೆ ಮತ್ತು ಇದನ್ನ ತೋರಿಸ್ಬೇಕಾದ್ರೂ ಇಟ್ ಇಸ್ ಸಚ್ ಅ ನೈಸ್ ಫೀಲಿಂಗ್. ಇಟ್ ಹ್ಯಾಸ್ ಟು ಬಿ ಫೆಲ್ಟ್. Auntie, one of the wonderful ತಮಾಷೆ ಆಗಿರುವಂತ ಇನ್ಸಿಡೆಂಟ್ that you remember in these so many years. I'm sure you have so many. Please come up with one or two. ನನಗೆ ಇವಾಗ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ ಭೂಷಣ್, ತಮಾಷೆ ಇನ್ಸಿಡೆಂಟ್. But I enjoy a lot with my co-musicians, ಮೃದಂಗ, ಫ್ಲೂಟ್, ಅವರೆಲ್ಲ ನಾವೆಲ್ಲ ಅಮೆರಿಕಾಗ್ ಹೋಗ್ತೀವಲ್ಲ 3 months. ಇಟ್ಸ್ ಲೈಕ್ ಎ ಫ್ಯಾಮಿಲಿ. 3 ತಿಂಗಳು ಒಟ್ಟಿಗಿರೋದು ತುಂಬಾ ಕಷ್ಟ. ಆ ಹುಡುಗರು ಅಷ್ಟೇ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಐ ಆಮ್ ವೆರಿ ಸ್ವೀಟ್ ಟು ದೆಮ್. ಒಂಥರ ಒಂದ್ ಫ್ಯಾಮಿಲಿ ತರ ಇರ್ತೀವಿ. ಅಫ್ಕೋರ್ಸ್ 3 ತಿಂಗಳಿದ್ದಾಗ ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಅಲ್ಲಿಗೆ ಮರ್ತು ಬಿಡ್ತೀವಿ ನಾವು. ಮರ್ತು ಬಿಟ್ಟು ವಿ ಆರ್ ಫೈನ್. ಸೊ ಅದಾಗ್ಲೇ ಸ್ಟಾರ್ಟಿಂಗ್ ಅಲ್ಲೇನೆ ಐ ವುಡ್ ಗೋ ಔಟ್ ಅಂಡ್ ಸೇ ಸಾರಿ ವೆದರ್ ಇಟ್ ಇಸ್ ಅ ಪ್ರಾಬ್ಲಮ್. ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಎನಿ ಆರ್ಟಿಸ್ಟ್ ಶುಡ್ ಲರ್ನ್. ಬಿಕಾಸ್ ಈಗೋ ಒಂದು ಫ್ರೇಮ್ ವರ್ಕ್ ಬಿಟ್ಟು ನಾವು ಯಾವಾಗ ವೆನ್ ವಿ ಗೋ ಔಟ್, ದಟ್ ಇಸ್ ವೆನ್ ಅವರ್ ಗ್ರೋತ್ ಹ್ಯಾಪನ್ಸ್ ಅಂತ ಐ ಫೀಲ್. ಆಂಟಿ, ಈಗ ಯು ವುಡ್ ಹ್ಯಾವ್ ಬೀನ್ ಅ ಸಿಂಗರ್. ನೀವು ಹಾಡ್ಕೊಂಡು ಸುಮ್ನೆ ನಿಮ್ ಪಾಡಕ್ ನೀವು ಇರ್ಬೋದಾಗಿತ್ತು. ಯಾಕೆ ಈ ಸಂಗೀತ ಸಂಭ್ರಮ ಅನ್ನೋದನ್ನ ಪ್ರಾರಂಭ ಮಾಡಿದ್ರಿ? ಒಂದು ಉತ್ಸವ, ಫೆಸ್ಟಿವಲ್ ಸ್ಟಾರ್ಟೆಡ್ ಬೈ ಹರ್ ಎಸ್ಟೀಮ್ಡ್ ಅಕಾಡೆಮಿ, where she calls other artists and let them perform. I'm also privileged to be a part of this festival series. I've also performed in this. So many artists have performed. What made you could have just been a singer, composer, alle kutkond paata madಕೊಂಡು ನಿಮ್ಮ ಪಾಡಿಗೆ ನೀವು ಇರಬಹುದಾಗಿತ್ತು. Because festival is a lot of job to organize, to bring in people, adu get esteemed artists, sometimes ticketed shows, to so much. How did you, or why did you think of doing that? ನನಗೆ ಐ ವಾಂಟೆಡ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ವಾಟ್ ಎವರ್ ಐ ವಾಸ್ ಅರ್ನಿಂಗ್. ನಾನು ಎಲ್ಲ ಆಯ್ತು, ಸಂಸಾರ ಆಯ್ತು, ಮಕ್ಕಳ ಮದ್ವೆ ಆಯ್ತು, ಎಲ್ಲ ಅವರವ್ರ ಮನೆಗೆ ಹೋದ್ರು. ಅಮೆರಿಕ ಎಲ್ಲ ಶುರು ಆಯ್ತು, ಸಂಪಾದನೆ ಶುರು ಆಯ್ತು. ನನಗೆ ತುಂಬಾ ಒಳ್ಳೆ ಸಂಪಾದನೆ ಆಯ್ತು ಅಮೆರಿಕಾಗ ಹೋದಾಗ. ಸೊ ನನಗೆ ಐ ವಾಂಟೆಡ್ ಟು, ನಾನು ತಗೊಂಡಿದ್ದು ಇಷ್ಟು ದಿವಸ ನಾನು ಸಂಗೀತದಲ್ಲಿ, ಐ ವಾಂಟೆಡ್ ಟು ಗಿವ್ ಇಟ್ ಬ್ಯಾಕ್ ಎಲ್ರಿಗೂ. ಸೊ ಅದರಿಂದ ಶುರು ಮಾಡಿದೆ. 10 ದಿವಸ 12 ದಿವಸ ಫೆಸ್ಟಿವಲ್ ಶುರು ಮಾಡಿದೆ ನಾನು. ಫಸ್ಟ್ 10 ವರ್ಷದ ಹಿಂದೆ ಶುರು ಮಾಡಿದಾಗ ಎಲ್ಲ ಮ್ಯಾಕ್ಸಿಮಮ್ ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ನೋಡಿ ಎಲ್ರು ಬಂದು ಪರ್ಫಾರ್ಮ್ ಆಗಿದೆ. ಮ್ಯಾಕ್ಸಿಮಮ್ ವೈಜಯಂತಿಮಾಲಾ ಅವರು, ಹೇಮಮಾಲಿನಿ ಅವ್ರಿಗಳೆಲ್ಲ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ TM ಕೃಷ್ಣ, ಸಿಕ್ಕಿಲ್ ಗುರುಚರಣ್, ಹೈದರಾಬಾದ್ ಮಲ್ಲಾಡಿ ಬ್ರದರ್ಸ್ ಎಲ್ರು ಬಂದಿದ್ದಾರೆ. ಎಲ್ರು ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನ್ ಪ್ರತಿ ವರ್ಷನೂ ಏನಾದ್ರೂ ಹೊಸದಾಗಿ, ರಘುನಂದನ್ ನನ್ನ ಫ್ಲೂಟ್ ನುಡಿಸ್ತಾರೆ. ಸೊ ಹಿ ಹ್ಯಾಸ್ ಸೋ ಮೆನಿ ಐಡಿಯಾಸ್. ಆಂಟಿ ಇದನ್ ಮಾಡೋಣವಾ, ಆಂಟಿ ಅದನ್ನ ಪ್ರೋಗ್ರಾಮ್ ಮಾಡೋಣ. ಹಿ ವಾಸ್ ದ ಒನ್ ಹೂ ಯೂಸ್ ಟು ಗಿವ್ ನ್ಯೂ ಐಡಿಯಾಸ್. ಸೊ ದೇವರ ದಯದಿಂದ ನನಗೆ ಮಾಡಕ್ ಆಗ್ತಾ ಇತ್ತು ಅದನ್ನ. ಬಿಕಾಸ್ ನಾನು ಅಮೆರಿಕಲ್ ಬರೋ ದುಡ್ಡನ್ನ ಇದಕ್ಕೆ ಇಡ್ತಾ ಇದ್ದೆ. ನನ್ನ ಕಾಲ್ ಭಾಗ ಅಮೆರಿಕಾ ದುಡ್ಡು ಐ ಯೂಸ್ ಟು ಸ್ಪೆಂಡ್ ಫಾರ್ ಕನ್ನಡ ಕಲ್ಚರ್ನವರು ಸ್ವಲ್ಪ ಸ್ಪಾನ್ಸರ್ ಮಾಡಿದ್ದಾರೆ. ಗವರ್ಮೆಂಟ್ ಹ್ಯಾಸ್ ಆಲ್ಸೋ ಹೆಲ್ಪ್ ಮೀ. ಸೊ ಅವ್ರು ಮಾಡದೆ ಹೋದ್ರು ನಂದು ಅಮೆರಿಕಾ ದುಡ್ಡಿಂದ ಐ ಯೂಸ್ ಟು ಡೂ ದ ಫೆಸ್ಟಿವಲ್ಸ್. ಒಂದ್ಸತಿ ಕೃಷ್ಣಲೀಲಾ ಅಂತ ಎಲ್ಲಾ ಸಿನಿಮಾ ಹಾಡುಗಳೆಲ್ಲ ತಗೊಂಡು ಕೃಷ್ಣಂದು ಒಂದು ಡ್ಯಾನ್ಸ್ ಮಾಡಿದ್ವಿ. ಒಂದ್ಸತಿ ಚಿತ್ರ ಸಂಭ್ರಮ, ಅದು ಎಲ್ಲಾ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಅನ್ನ ಹಾಕೊಂಡು ಸಿನಿಮಾ ಹಾಡುಗಳು. ಭಾವ ಸಂಭ್ರಮ ಎಲ್ಲ ದೊಡ್ಡ ಎಲ್ಲಾರು ಬಂದು ಭಾವಗೀತೆಗಳು. ಈ ತರ ಎವ್ರಿ ಇಯರ್ ಒಂದು ಹೊಸದಾಗಿತ್ತು. ಸೊ ಲಾಸ್ಟ್ ಇಯರ್ ನಾನು ಬೆಂಗಳೂರು ನಾಗರತ್ನಮ್ಮ, ಒಂದು ಡ್ರಾಮಾ, ಕನ್ನಡ ಡ್ರಾಮಾ, ಬೆಂಗಳೂರು ನಾಗರತ್ನ, ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಶಿ ವಾಸ್ ದೇವದಾಸಿ. ಅವರು ಗ್ರೇಟ್ ಸಿಂಗರ್. ಶಿ ವಾಸ್ ದ ಒನ್ ಹೂ ಬಿಲ್ಟ್ ತ್ಯಾಗರಾಜ ಟೆಂಪಲ್. ತಿರುವಯ್ಯಾರಲ್ಲಿ ತ್ಯಾಗರಾಜರ ಸಮಾಧಿನೆಲ್ಲ ಜೀರ್ಣೋದ್ಧಾರ ಮಾಡಿ, ಅಲ್ಲಿ ಎಲ್ಲ ಪಂಚರತ್ನ ಎಲ್ಲ ನಡೆಯೋ ತರ ಮಾಡಿ, ಜನ ಬಂದ್ರೆ ಉಳ್ಕೊಳಕ್ಕೆ ಅರೇಂಜ್ ಮಾಡಿ, ಅವರ ಸರ್ವಸ್ವಾನು ತ್ಯಾಗ ಮಾಡಿ, ಎಲ್ಲದನ್ನು ಮಾರ್ಬಿಟ್ಟು ಅಲ್ಲೇ ಒಂದು ಗುಡಿಸಲಲ್ಲಿದ್ದು, ಅಲ್ಲಿ ದೇವರ ತ್ಯಾಗರಾಜರ ಭಕ್ತೆ. ಅಂಥ ನಾಗರತ್ನಮ್ಮ, ಬೆಂಗಳೂರು ನಾಗರತ್ನಮ್ಮ ಅಂತಾನೆ. ನಂಜನಗೂಡಲ್ಲಿ ಹುಟ್ಟಿದ್ದು, ಮೈಸೂರಲ್ಲಿ ಬೆಳೆದಿದ್ದು, ರಾಜರ ಆಸ್ಥಾನದಲ್ಲಿ ಶಿ ವಾಸ್ ದ ಸಿಂಗರ್ and a dancer. Though she was a Devadasi, but she was not a regular Devadasi. Madras al hogi, she was the first lady to pay income tax to the Britishers.
ಅವ್ರ ಡ್ರಾಮಾನ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾಗಾಭರಣ ಅವ್ರನ್ನ ಹೋಗಿ ಕೇಳಿದಾಗ ಹಿ ವಾಸ್ ವೆರಿ ಕೈಂಡ್ ಎನಫ್ ಟು ಡೈರೆಕ್ಟ್. ಅದೊಂದು ದೊಡ್ಡ ಮೈಲಿಗಲ್ಲ ನಂಗೆ ಅಂತ ದೊಡ್ಡ. ನಾಗರತ್ನಮ್ಮ, ಇಫ್ ಐ ಆಮ್ ನಾಟ್ ರಾಂಗ್. ಯಾ, ಸೊ ಅವರು ಡೈರೆಕ್ಟ್ ಮಾಡಕ್ ಒಪ್ಕೊಂಡ್ರು. ಆಮೇಲೆ ಚಿಕ್ಕ ನಾಗರತ್ನಮ್ಮ ಅನನ್ಯ ಭಟ್, ಮಧ್ಯದ ನಾಗರತ್ನಮ್ಮಗೆ ದೀಪ್ತಿ ಶ್ರೀನಾಥ್ ನನ್ ಮಗಳು, ಆಮೇಲೆ ದೊಡ್ಡ ನಾಗರತ್ನಮ್ಮ ನಾನ್ ಮಾಡ್ದೆ. ಅದೇ ಒಂದು ದೊಡ್ಡ ಒಂದು ಬೇರೆನೇ ನಮ್ಗೆ ನಮ್ ಲೈಫಲ್ಲಿ ಆ ಕ್ಯಾರೆಕ್ಟರ್ ಮಾಡೋದು ನಮ್ಗೆ ಆ ದೇವ್ರು ಕೊಟ್ಟ ಭಾಗ್ಯ. ಸೊ ತುಂಬಾ ಚೆನ್ನಾಗ್ ಬಂತು. ಇಟ್ ಇಸ್ 2.5 hours ಡ್ರಾಮಾ. ಅಂತೂ ಹೀಗೆ ನಡೀತಾ ಇದೆ ಜೀವನ. ದೇವ್ರು ನಮ್ಗಳಿಗೆಲ್ಲ ಹೇಳ್ಬೇಕು. ಓಕೆ, ನೀವೀಗ ಸಂಗೀತ ಸಂಭ್ರಮ ಮಾಡ್ತಾ ಇದ್ರಿ, ಸಾಕಾಗಿತ್ತು. ಯು ಬ್ರಾಟ್ ಔಟ್ ಅ ಮ್ಯಾಗ್ನಸ್ ಓಪಮ್ ಕಾಲ್ಡ್ as ರಾಮಾನುಜಾಚಾರ್ಯ. You floated magnum opus called Ramanujacharya. How did you even think? I know you're a super, I would say you're one of the prime devotees of Ramanujacharya because I've seen your life pattern and how devoted you are. But why did you even think of ನೀವು ಹಾಡ್ಬೋದಾಗಿತ್ತು, ಒಂದು ಪ್ರೊಡಕ್ಷನ್ ಫ್ಲೋಟ್ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಹಾಕೊಂಡು ಬಿಕಾಸ್ ಇಟ್ಸ್ ಲಾಟ್ ಆಫ್ ಹೆಡ್ಏಕ್. ಇಟ್ ಇಸ್ ನೀವು ಡಾನ್ಸರ್ ಅಲ್ಲ, ಬಿಕಾಸ್ ಟು ಈವನ್ ಕೋಆರ್ಡಿನೇಟ್ ಡಾನ್ಸ್ ಒಂದು ಕೊರಿಯೋಗ್ರಾಫರ್ ತರಿಸಿ ಒಂದು ಇಟ್ಸ್ ಲಾಟ್ ಆಫ್ ಜಾಬ್. ಒಂದು ನಾವು ಒಪ್ಕೊಂಡ್ಬಿಟ್ರಷ್ಟು ಸುಲಭ ಆಗಲ್ಲ. ಅಂತದ್ರಲ್ಲೂ ಯು ವಾಂಟೆಡ್ ಟು ಯು ಕೇಮ್ ಔಟ್ ಅಂಡ್ ಯು ಡಿಡ್ ದಿಸ್. ಕ್ಯಾನ್ ಯು ಪ್ಲೀಸ್ ಶೇರ್ ಅ ಫ್ಯೂ ಥಿಂಗ್ಸ್ ಅಬೌಟ್ ಇಟ್? ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಭೂಷಣ್. ನಾನು ರಾಮಾನುಜಾಚಾರ್ಯದ ಬಗ್ಗೆನೇ ಹೇಳಿರ್ಲಿಲ್ಲ. ನಾನು ಐ ಬೆಗ್ ದೇವರು ರಾಮಾನುಜರನ್ನ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದೀನಿ. 1000 ವರ್ಷದ ನಡೀತು, ಇವಾಗ ಒಂದು 3 ವರ್ಷದ್ದೇ ರಾಮಾನುಜಾಚಾರ್ಯದ್ದು. ನಾವ್ ವಿ ಆರ್ ವೆರಿ ಡಿವೋಟೆಡ್ ಟು ಶ್ರೀ ರಾಮಾನುಜಾಚಾರ್ಯ ಅಂಡ್ ಯತಿರಾಜ ಮಠ, GR ಸ್ವಾಮಿ. ಸೊ GR ಸ್ವಾಮಿ ಅವ್ರನ್ನ ತುಂಬಾ ನಂಬ್ಕೊಂಡಿದೀವಿ ನಾವು. ಅವ್ರನ್ನ ಹೋಗಿ ಹೇಳಿದಾಗ, ರಮಾ ಏನಾದ್ರೂ ಮಾಡ್ಬೇಕಲ್ಲ ರಾಮಾನುಜಾಚಾರ್ಯರ ಬಗ್ಗೆ ಅಂತಂದ್ರು. ಸೊ ನನಗ್ ಗೊತ್ತಿರೋದು ಡ್ಯಾನ್ಸ್ ಡ್ರಾಮಾ. ಸೊ ಡ್ಯಾನ್ಸ್ ಡ್ರಾಮಾ ಮಾಡ್ಬೇಕು ಅಂತ ಅವರ ಪ್ರೇರೇಪಣೆಯಿಂದ ಅದು ಮನಸ್ಸಿಗೆ ಬಂತು. ಆಮೇಲೆ ಅದಕ್ಕೆ ತುಂಬಾ ಜನದ ಸಹಾಯ ಬೇಕು. ಫಸ್ಟ್ ಸ್ಕ್ರಿಪ್ಟ್ ಬರಿಬೇಕು, ಅಥೆಂಟಿಕ್ ಆಗಿರ್ಬೇಕು, ಚೂರು ತಪ್ಪಾಗ್ಬಾರ್ದು ಅಂತ ದೇವರಾಜನ್ ಸ್ವಾಮಿ ಅಂತ ಅವರು ಆಸ್ಥಾನ ವಿದ್ವಾಂಸರು ಆಫ್ ಯತಿರಾಜ ಮಠ, ದ ಗ್ರೇಟ್ ಸ್ಕಾಲರ್. ಅವ್ರು ಅವಾಗ ಚೆನ್ನೈಲಿದ್ರು. ಅವರೆಲ್ಲ ಓಕೆ ನಾನ್ ಬರ್ಕೊಡ್ತೀನಿ ಅಂತಂದ್ರು. ನನ್ನ ತಂಗಿ ಆಂಡಾಳ್ ಶ್ರೀರಾಮ್, ಶಿ ಇಸ್ ವೆರಿ ಮಚ್ ಇಂಟು ಇದು ಡಿಸ್ಕೋರ್ಸ್ ಅದೆಲ್ಲ. ಅವಳು ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ತುಂಬಾ ಬರೆಸಿ ಎಲ್ಲ ಒಂದೊಂದು ಇದ್ ಮಾಡಿ. ಸೊ ಯಾರು ಡ್ಯಾನ್ಸ್ ಇದೆಲ್ಲ ಕೋರಿಯೋಗ್ರಾಫ್ ಮಾಡೋದು ಅಂದಾಗ ವೀಣಾ ಮೂರ್ತಿ ವಿಜಯ್, ಹೂ ಇಸ್ ಮೈ ವೆರಿ ಗುಡ್ ಫ್ರೆಂಡ್, ಕೇಳಿದಾಗ ಶಿ ರೆಡಿಲಿ ಅಗ್ರೀಡ್ ಟು ಡೂ ಇದು. ಆಮೇಲೆ ವೀಣಾ ಅವ್ರಂದ್ರು, ರಮಾ ನಾನು ಒಬ್ಳೇ ಮಾಡಿದ್ರೆ ಇದು ಎಲ್ಲ ಸರಿ ಹೋಗಲ್ಲ, ಇನ್ನೊಂದಿಬ್ರಿಗೆ ಹೇಳೋಣ ಅಂತ. ಸೊ ಪ್ರವೀಣ್, ಮನೋಜ್ಞ, ನಾವು ಇಷ್ಟು ಜನ ಸೇರ್ಕೊಂಡು ಶುರು ಮಾಡಿದ್ವಿ. ಇದಕ್ ಮ್ಯೂಸಿಕ್ ಮಾಡ್ಬೇಕಲ್ಲ. ರಘುನಂದನ್ ಕೇಳ್ದೆ ನಾನು, ಮಾಡ್ಕೊಡ್ತೀಯಪ್ಪ? ಹ್ಞೂ ಆಂಟಿ ಮಾಡ್ಕೊಡ್ತೀನಿ ಅಂದ. ಅವನಿಗೆ ಹೇಳ್ಬೇಕು ಅಂತಂದ್ರೆ ತಪಸ್ ತರ ಮಾಡಿದ. ನಾವೆಲ್ಲರೂ ಒಂದು ತಪಸ್ ತರಾನೇ ಮಾಡಿದೀವಿ ರಾಮಾನುಜಾಚಾರ್ಯದ್ದು ಇದನ್ನ. ಅವನಿಗೆ ದಿನಾ ರಾತ್ರಿ ರಾಮಾನುಜರ ಕನ್ಸಲ್ ಬರ್ತಾ ಇದ್ರಂತೆ ರಘುನಂದನ್ಗೆ, ಮ್ಯೂಸಿಕ್ ಮಾಡಾದ್ಮೇಲೆ ಯಾವ ತರ ಮಾಡ್ಬೇಕು ಅಂತ. ತುಂಬಾ ಚೆನ್ನಾಗ್ ಮಾಡಿದಾನೆ, ತುಂಬಾ ಚೆನ್ನಾಗ್ ಮ್ಯೂಸಿಕ್. ಆಮೇಲೆ ನಾನು ದುಡ್ಡು ಬಗ್ಗೆ ನಾ ಯೋಚನೆ ಮಾಡಕ್ಕೆ ಹೋಗ್ಲಿಲ್ಲ. 25 ದಿವಸ ರೆಕಾರ್ಡಿಂಗ್ ಆಗಿದೆ ರಾಮಾನುಜಾಚಾರ್ಯರದು. ಇದು 12 ಲಕ್ಷ ಖರ್ಚಾಯ್ತು ನನಗೆ. ಕೇಳಿಸ್ತಾ ಇಲ್ಲ? ಮ್ಯೂಟ್ ಮಾಡಿದೀರಾ? ಎಷ್ಟು ದಿನ ಮಾಸ್ಟರಿಂಗ್ ಮಾಡಿದ್ರಿ ಇದನ್ನ ಅಂತ ಐ ಆಮ್ ಕ್ಯೂರಿಯಸ್ ಟು ನೋ. 25 ದಿನದ ರೆಕಾರ್ಡಿಂಗ್ ಪ್ರಾಜೆಕ್ಟ್ ನ ಮಾಸ್ಟರ್ ಮಾಡ್ಬೇಕಾದ್ರೆ ಸ್ಟುಡಿಯೋನೇ ನೀವು ಕೊಂಡ್ಕೊಂಡ್ ಅಷ್ಟರ ಮಟ್ಟಿಗೆ ಯು ವುಡ್ ಹ್ಯಾವ್ ಸ್ಪೆಂಟ್ ಟೈಮ್. ಹೌದು, ಅದು ದೇವ್ರು ಹೇಗ್ ನಡೆಸ್ದ ಅಂತ. ಅಷ್ಟ್ ದುಡ್ಡನ್ನ ಯಾರ ಸಹಾಯನೋ, ಯಾರು ದುಡ್ಡು ಸಹಾಯ ಮಾಡ್ಲಿಲ್ಲ. ಅಮೆರಿಕ ಹೋಗೋದ್ರಿಂದ ನನ್ಗೂ ಮಾಡ್ಬೇಕಿದನ್ನ ಚೆನ್ನಾಗ್ ಮಾಡ್ಬೇಕಷ್ಟೆ. ಪಾಪ ವೀಣಾ ಅವ್ರಿಗಳೆಲ್ಲ ಯು ಡೋಂಟ್ ಪೇ ಮಿ ಎನಿಥಿಂಗ್ ರಮಾ, ವಿ ವಿಲ್ ಡೂ ಅಂತ. ಅಂತೂ ಎಲ್ರಿಗೂ, ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ರಿಗೂ ರಾಮಾನುಜಾಚಾರ್ಯರೇ ಬಂದ್ ಮಾಡ್ಸಿದ್ರೇನೋ ಅನ್ನೋ ತರ. ಅದು ಅಷ್ಟೇ ಚೆನ್ನಾಗ್ ಮೂಡ್ ಬಂತು. 15 ಶೋ ಆಯ್ತು. ಸೊ ಪ್ರೈಮ್ ಮಿನಿಸ್ಟರ್ ಅವಾಗ ರಾಮಾನುಜಾಚಾರ್ಯರದು ಎಲ್ಲಾ ಕಡೆನೂ ತಗೊಂಡ್ ಹೋಗ್ಬೇಕು ಅಂತ ಆಲ್ ಓವರ್ ಇಂಡಿಯಾ ನಾವು 6 ಕಡೆ ಮಾಡಿದ್ವಿ. ಶ್ರೀಪೆರಂಬುದೂರ್, ಬಾಂಬೆ, ಚೆನ್ನೈ, ಬರೋಡಾ, ಕಲ್ಕತ್ತಾ, ಇನ್ಯಾವುದೋ ಒಂದ್ ಬಿಟ್ಬಿಟ್ಟೆ.
ಆರ್ ಕಡೆ ಮಾಡಕ್ಕೆ ಮಿನಿಸ್ಟ್ರಿ ಆಫ್ ಕಲ್ಚರ್ ನಮ್ಗೆ ಫಂಡ್ಸ್ ಅನ್ನ ಕೊಟ್ರು ಮಾಡಕ್ಕೆ. ಅವ್ರು ಕೊಟ್ಟಿದ್ ಸಾಕಾಗ್ಲಿಲ್ಲ, ಬಟ್ ಮಾಡ್ಲೇಬೇಕು, ನಾವೆಲ್ಲ ಹೋಗಿದ್ವಿ, ಎಲ್ಲ ಮಾಡ್ಕೊಂಡ್ ಬಂದ್ವಿ. ಇಟ್ ವಾಸ್ ಎ ಗ್ರೇಟ್ ಶೋ. ಇನ್ನು ಮಾಡ್ತಾನೆ ಇರ್ಬೇಕಲ್ಲ. ಈಗ ಆ ಟೈಟಲ್ ಟ್ರ್ಯಾಕ್ ಒಂದ್ ಸಣ್ಣ ಧ್ವನಿ ನಿಮ್ಮ ಶ್ರುತಿ ಇದ್ರಿಂದ ಬಂದ್ಬಿಟ್ರೆ, ಆ ಮ್ಯೂಸಿಕ್ ಇಸ್ ಕಂಪೋಸ್ ಬೈ ಯು ಅಂಡ್ ರಘುನಂದನ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಶ್ರೀ ಶೈಲೇಶ ದಯಾ ಪಾತ್ರಂ ದೀಭಕ್ತ್ಯಾದಿ ಗುಣಾರ್ಣವಂ ಶ್ರೀ ಶೈಲೇಶ ದಯಾ ಪಾತ್ರಂ ದೀಭಕ್ತ್ಯಾದಿ ಗುಣಾರ್ಣವಂ ಪ್ರಸನ್ನವದನಂ ಧ್ಯಾಯೇ ತಪ್ಪು ಹೇಳ್ತಾ ಇದ್ದೀನಿ ನಾನು. ಶ್ರೀಶೈಲೇಶ ದಯಾಪಾತ್ರಂ ದೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ರಮ್ಯಜಾ ಮಾತರಂ ಮುನಿಂ. ಬ್ಯೂಟಿಫುಲ್. ಐ ಕ್ಯಾನ್ ರಿಲೇಟ್ ಟು ದಿಸ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ನಾನು ರಾಮಾನುಜ ಧನುರ್ದಾಸ ವೈಭವಂ ಅದೇ ಸಮಯದಲ್ಲಿ ಮಾಡಿದಾಗ ಏನು ಗೊತ್ತಿರಲಿಲ್ಲ. ಟು ಬಿ ಫ್ರಾಂಕ್, ಐ ಫೀಲ್ ಅಶೇಮ್ಡ್ ಈಗ ಹೇಳ್ಕೊಳಕ್ಕೆ. ರಾಮಾನುಜಾಚಾರ್ಯರ್ ಬಿಟ್ರೆ ನನಗೆ ರಾಮಾನುಜಾಚಾರ್ಯರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಏನೂ ಗೊತ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಏನಾಯ್ತು, ಶೆಲ್ವಪಿಳ್ಳಿ ಅವರು ಒಂದಿನ ನನಗೆ ಒಂದು ಪುಸ್ತಕ ಬರೀತಾ ಇದ್ದೀನಿ, ಐ ವಾಂಟ್ ಟು ಶೇರ್ ದಿಸ್ ವಿತ್ ಯು ಅಂತ ಕರೆದ್ರು. ನಾನು ಹೋದ್ಮೇಲೆ ಅವ್ರ ದಿನ ಬುಕ್ ಒಂದೇ ಒಂದು ಪ್ರಿಂಟ್ ಆಗಿದೆ, ಇದ್ರ ದಿನ ತಿದ್ದುಪಡಿ ಎಲ್ಲ ಆಗ್ಬೇಕು, ಒಂದೆರಡು ಕತೆ ಹೇಳ್ತೀನಿ, ವೈ ಡೋಂಟ್ ಯು ಡೂ ಸಮಥಿಂಗ್. I said something is like such a ಸುಲಭ ಹೇಳ್ಬಿಡೋದು ಸರ್, ಸಮಥಿಂಗ್ ಟು ಪ್ರೊಡ್ಯೂಸ್ ಅಂಡ್ ಮೇಕ್ ಇಟ್ ಸ್ಟ್ಯಾಂಡ್ ಇಸ್ ಲೈಕ್. ಐ ಸೆಡ್ ಒಂದೆರಡು ಕತೆ ಹೇಳಿ. ನಾನು ಅವರು ಧನುರ್ದಾಸ ಪೊನ್ನಾಚಿ ಕತೆ ಹೇಳಿದ್ರು, ಆ ಕ್ಯಾರೆಕ್ಟರ್ಸ್ ಇದೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಐ ಲಿಸನ್ ಟು ದಟ್. ದೆನ್ ಅವ್ರು ಇನ್ನೊಂದು ಇದ್ರದ್ದು ಅವಳು ಇನ್ನೊಂದೆರಡು ಕತೆ ಹೇಳಿದ್ರು. ಈ ಧನುರ್ದಾಸ ಆಸ್ ಅ ಡಾನ್ಸರ್ ಐ ವುಡ್ ವಾಂಟ್ ಟು ವಿಜುವಲೈಸ್ ನನ್ನ ಕ್ಯಾರೆಕ್ಟರ್ ಗೆ ಅವರು ಹೇಳಿ ಜಟ್ಟಿ ತಕ್ಷಣ ನನಗೆ ಕೂತು. ಅಂಡ್ ಅಂಜನಾ ಆಲ್ಸೋ ಫೆಲ್ ಇನ್ ಟು ಪ್ಲೇಸಸ್ ಪೊಲ್ಲಾಚಿ. ಐ ಸೆಡ್ ಐ ಆಮ್ ಡೂಯಿಂಗ್ ದಿಸ್. ಮನೆಗೆ ಬಂದವನೇ ಐ ಸ್ಟಾರ್ಟೆಡ್ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದ್ದೆ. 20 ದಿನ ಇತ್ತು ನಮಗೆ. ವಿ ಡಿಂಟ್ ಹ್ಯಾವ್ ಮ್ಯೂಸಿಕ್, ವಿ ಡಿಂಟ್ ಹ್ಯಾವ್ ಸ್ಕ್ರಿಪ್ಟ್, ವಿ ಡಿಂಟ್ ಹ್ಯಾವ್ ಪರ್ಫಾರ್ಮರ್ಸ್. ನನ್ನ ಸ್ಟೂಡೆಂಟ್ ಎಲ್ಲ ದೇ ಹ್ಯಾಡ್ ಟೇಕನ್ ಆಫ್ ಸಮ್ಮರ್ ಹಾಲಿಡೇಸ್ ಗೆ. ಐ ಸೆಡ್ ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ಆಫ್. ದೆನ್ ಐ ಕಾಲ್ಡ್ ಮೈ ಸ್ಟೂಡೆಂಟ್ಸ್. ಐ ಸೆಡ್ ಐ ಆಮ್ ಸ್ಟಾರ್ಟಿಂಗ್. ರಜಾ ಕೊಟ್ಬಿಟ್ಟಿದ್ದೆ, ಬಟ್ ಐ ಸೆಡ್ ಯು ಕಮ್ ಡೌನ್ ಬಿಕಾಸ್ ಮಿಲೇನಿಯಂ ನಾವು ಮೇಲ್ಕೋಟೆಯಲ್ಲಿ ನೀವು 30th ಮಾಡಿದ್ರಿ ಅನ್ಸುತ್ತೆ. ವಿ ಪರ್ಫಾರ್ಮ್ ಆನ್ 26th or 22 days or 3 days before. ಸೊ ಐ ಸೆಡ್ ಓಕೆ ಫೈನ್ ಅಂತ ಹೇಳಿ ಅವ್ರನ್ನ ಕರ್ಸ್ಬಿಟ್ಟು ಐ ಸೆಡ್ ರಿಮ ರಿಪ ಮಣಿ ಪಸ ಇರಿ ಅದನ್ನ ಈ ತರ ಶುರು ಮಾಡ್ತೀವಿ. ಬಟ್ ಆಮೇಲೆ ಅದಕ್ಕೆ ಸ್ವರ ಕೊಟ್ಟೆ ನಾನು. ಜಯ ರಾಮಾನುಜ ರಿಮ ರಿಪ ಮಣಿ ಪಸ ನಿರಿ ಜಯ ಭಾಷ್ಯಕಾರ ರಿಮ ಮರಿ ಪಪ ಮಣಿ ಪಸ ನೀರಿ ಜಯ ಗೋದಾಗ್ರಜ ರಿರಿ ಮರಿ ರಿ ಪಮ ಮಣಿ ಪಪ ಸ ನೀರಿ ಜಯ ಯತಿರಾಜ ಅಂತ ಆಗ ಬರ್ದು ಆ ಹುಡುಗರಲ್ಲಿ ನಿಂತಾಗ ಐ ಸೆಡ್ I don't know how I did that. Seriously, if I look back today, I'm like, ಈಗಲೂ ನಂಗೆ ಆಶ್ಚರ್ಯ ಆಗುತ್ತೆ ಹೇಗೆ ಅದು ಇಡೀ ಇದನ್ನ ಆಮೇಲೆ ಬೆಂಗಳೂರಿಗೆ ತಗೊಂಡ್ಬಂದು ಯಾರನ್ನ ಹಾಕೋಬೇಕು. ನನ್ ಆಫ್ ದ ಮ್ಯೂಸಿಷಿಯನ್ಸ್ ಆರ್ ಅವೈಲಬಲ್. ಐ ಆಸ್ಕ್ಡ್ ಸೋ ಮೆನಿ ಆಫ್ ದೆಮ್. ಎಲ್ಲರೂ ಹೊರಗಡೆ ಇದ್ರು. ಸೊ ಐ ಟುಕ್ ವಿನಯ್ ಮಾನ್ಯ, ಐ ಟುಕ್ ಸೋ ಮೆನಿ ಆಫ್ ದೆಮ್. ಯಾರ್ಯಾರು ಇದ್ರು, ನಿತಿನ್ ರಾಜರಾಮ್ ಶಾಸ್ತ್ರಿ, ಅಮೃತ ಶಾಸ್ತ್ರಿ, ನಾನ್ ಹಾಡಿದ್ದೀನಿ. ಇಟ್ ವೆಂಟ್ ಆನ್. 4 ದಿನದಲ್ಲಿ ರೆಕಾರ್ಡಿಂಗ್ ಮುಗೀತು. ದ ಎಂಟೈರ್ ಮ್ಯೂಸಿಕ್ ವಾಸ್ ಕಂಪೋಸ್ಡ್ ಬೈ ಮೀ. ಅಫ್ಕೋರ್ಸ್ ರಘುನಂದನ್ ಪ್ಲೇಡ್ ಫ್ಲೂಟ್ ಫಾರ್ ದಟ್ ಆಲ್ಸೋ. ಅವರು ಕೂಡ ಅವರ ಇನ್ಪುಟ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಇಲ್ಲ ಅನ್ನಲ್ಲ. ಬಟ್ ದೆನ್ ಟು ಕಾನ್ಸೆಪ್ಚುಯಲೈಸ್ ದ ಕ್ಯಾರೆಕ್ಟರ್ಸ್ ಅಂಡ್ ಬ್ರಿಂಗ್ ಇಟ್ ಇನ್, ಅದನ್ನ ಮುಂದೆ ತಗೊಂಡ್ಬಂದು ಅದನ್ನ ಅಕ್ಸೆಪ್ಟ್ ಆಗಿ ಡಿಡ್ ಅಬೌಟ್ 8-9 shows ಸೋ ಫಾರ್. ಆ ಒಂದು ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ರಿಲೇಟ್. ಹೇಗೆ ರಾಮಾನುಜಾಚಾರ್ಯರೇ ಬಂದು ಮಾಡಿಸ್ತಾರೇನೋ ಅನ್ನೋ ಒಂದು ಇದಿದೆಯಲ್ಲ, ಅದು ತುಂಬಾ ಒಂದು ಹೇಗಾಗತ್ತೆ ನಿಜ. ನನಗೆ ಈವನ್ ಟುಡೇ ಐ ಫೀಲ್ ವಿಯರ್ಡ್. ಅದನ್ನ ಯೋಚನೆ ಮಾಡಕ್ಕೂ ನನ್ಗೆ ಆಗಲ್ಲ. ಹೇಗಾಯ್ತು, ನಾನ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಾನು ಅದನ್ನ ರೆಕಾರ್ಡ್ ಮಾಡಿಸಿ ಎಷ್ಟು ಬೇಗ ಟಕ 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 ಎವ್ರಿಥಿಂಗ್ ವಿಲ್ ಗೋ ಇನ್ ಸಚ್ ಫುಲ್ ಝೂಮ್ ಅನ್ಕೊಂಡಿರ್ಲಿಲ್ಲ. ಐ ಕ್ಯಾನ್ ಡೆಫಿನೆಟ್ಲಿ ರಿಲೇಟ್ ಟು ದ ಸ್ಪೀಡ್ ಅಂಡ್ ಅಫ್ ಕೋರ್ಸ್ ಆ ವಿಜುವಲೈಸೇಷನ್ ದಟ್ ಯು ಹ್ಯಾವ್ ಡನ್.
ಆ LED ಸ್ಕ್ರೀನ್ ಮೇಲೆ ಆ ಸ್ಟೋರೀಸ್ ಬರೋದಾಗ್ಲಿ, ಆ ಕ್ಲಿಪ್ಪಿಂಗ್ಸ್ ಒಟ್ಟಿಗೆ ಬರೋದಾಗ್ಲಿ, ಆ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಕಮಿಂಗ್ ಇನ್ ಆಕ್ಟಿಂಗ್, ಈಚ್ ಕ್ಯಾರೆಕ್ಟರ್ ಎವಾಲ್ವಿಂಗ್, ದ BB ನಾಚಿಯಾರ್ ಸ್ಟೋರಿ ಇರ್ಬೋದು, ಈ ನೊಂದಂತಾಸಪ್ಪನಾಚ್ ನೀವು ಚಿಕ್ಕ ಒಂದು ಕತೆ, ಅದನ್ನ ನಾನು ಎಲಾಬ್ರೇಟ್ ಮಾಡಿದೀನಿ. So much I have seen it. It's a wonderful job and lot of hard work gone into it. I should congratulate you for taking up such a difficult task and executing it such brilliantly. So brilliant. ಈ ಪ್ರಾಸೆಸ್ ಅಲ್ಲಿ ಏನಾದ್ರೂ ಒಂದು ನಿಮಗೆ ಕಾಕತಾಳೀಯವಾಗಿ ಅವಿಸ್ಮರಣೀಯವಾಗಿ ಉಳಿಯುವಂತ ಒಂದು ನಿದರ್ಶನ ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಲ್ಲಿ ಬರುವಂತದ್ದು? ಸಮ್ ಸ್ಟೋರಿ ದಟ್ ಯು ವುಡ್ ವಾಂಟ್ ಟು ಶೇರ್ ವಿತ್ ಅಸ್? ಅಲ್ಲ, ಇನ್ನೂ ನಡೀತಾನೆ ಇದೆ. ನಾನು ರಾಮಾನುಜರ ಎಷ್ಟು ಕೇಳ್ಕೊಳ್ತೀನಿ, ನಂಗೆ ಏನಾದ್ರೂ ಕೆಲ್ಸ ಆಗ್ಬೇಕಾದ್ರೆ ರಾಮಾನುಜರನ್ ಕೇಳ್ಕೊಂಡ್ರೆ ಆಗ್ಬಿಡತ್ತ ಕೆಲ್ಸ. ಸೊ ನನ್ ಮಕ್ಳೆಲ್ಲ ಅಂತಾರೆ, ಅಮ್ಮ ನೀನು ಕೇಳ್ಕೊಳ್ತೀಯ ಒಳ್ಳೇದಾದ್ರೆ ಅವ್ರಿಗೆ ತುಂಬಾ ಖುಷಿ. ಅವ್ರಿಗೆ ಅಗೇನ್ಸ್ಟ್ ಆಗಿ ನಾನೇನಾದ್ರು ಕೇಳ್ಕೊಂಡ್ರೆ ನೀ ಕೇಳ್ಕೊಂಡ್ಯಾ ಅದಕ್ಕೆ ಹೀಗಾಯ್ತು ಅಂತಾರೆ. ಸೊ ನಾನೆಲ್ಲ ದೇವ್ರು ಒಳ್ಳೇದ್ ಮಾಡಪ್ಪ ಅಂತ ರಾಮಾನುಜರನ್ನೇ ನಾನು ನಂಬ್ಕೊಂಡಿದ್ದೀನಿ. ನಂಗೆ ತುಂಬಾ ಒಳ್ಳೇದಾಗ್ತಾನೆ ಇದೆ. ಗುಡ್. ಟಚ್ ಗಾಡ್ ಬ್ಲೆಸ್ ಯು ಅಂಡ್ ಲೆಟ್ ಯು ಸಿಂಗ್. ಇದೇ ತರನೇ ಹಾಡಿ ನೀವು ಇಷ್ಟು ಜನರ ಮನಸ್ಸಲ್ಲಿ ಮನೆ ಮಾಡಿದ್ದೀರಾ. ನಿಮ್ಮ ಹಾಡು ಹಾಗೆಯೇ ಉಳಿಲಿ. ಈಗ ನಾವು ಕ್ಲಾಸಿಕಲ್ ಸಾಂಗ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಫಿಲ್ಮಿ ಹಾಡು ಕೇಳಿದ್ವಿ. ಇವತ್ತಿನ ದಿನ ನೀವು ಹಾಡಿ ಬೆಳಿಗ್ಗೆ ನೀವು ಅಡಿಗೆ ಮಾಡ್ತಾನೋ ಅಥವಾ ಐ ಡೋಂಟ್ ನೋ, ನೀವು ಅಡಿಗೆ ಮಾಡಿ ನಿಮ್ಮ ಶೆಡ್ಯೂಲ್ ಹೇಗಿರ್ಬೋದು? ಈಗ ಹೇಗಿರುತ್ತೆ ನಿಮ್ಮ ಶೆಡ್ಯೂಲ್? ಈ ಬೆಳಗ್ಗೆ 6:30ಗೆ ಆನ್ಲೈನ್ ಕ್ಲಾಸ್ ಶುರು ಆಗುತ್ತೆ ಅಮೆರಿಕದವರು. 6:30 7:30. ಸೊ 8 ಗಂಟೆಗೆ ನಾವು ಶ್ಲೋಕ ಕ್ಲಾಸ್ ನನ್ನ ತಂಗಿ ಮಾಡ್ತಾ ಇದ್ದಾಳೆ. ನಾವೆಲ್ಲ ತಿರುವಾಯ್ಮೊഴി ಕಲ್ತ್ಕೊಳ್ತಾ ಇದೀವಿ. 8 ರಿಂದ 9 ಗಂಟೆ, 9 ರಿಂದ 10 ಅಲ್ಲಿ ನೀವು ಕಲಿತಾ ಇದ್ದೀರಾ? ಕಲ್ತ್ಕೊಳ್ತಾ ಇದೀವಿ. ಗುಡ್. ಸೊ ಅಡಿಗೆಯವ್ರು ಇದಾರೆ ನಂಗೆ, ಅಂದ್ರೆ ಇವಾಗ 15 ದಿವಸ ಇಲ್ಲ ಅಡಿಗೆಯವರು. ಸೊ 9 ರಿಂದ 10 ನನ್ನ ಅಡಿಗೆ ತಿಂಡಿ ಎಲ್ಲ ಮಾಡ್ತೀನಿ. 10 ಗಂಟೆಗೆ ಮತ್ತೆ ಆನ್ಲೈನ್ ಕ್ಲಾಸ್ ಶುರು ಆಗುತ್ತೆ. 10 ರಿಂದ 12:30. ಸೊ ನನ್ ಮೊಮ್ಮಕ್ಳೆಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ. ಸೊ ದೇ ವಾಂಟ್ ಟು ಬಿ ಇನ್ ಪಾರ್ಟೀಸ್ ಹೌಸ್. ನಮ್ ಮನೆಗ್ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಬಡಿಸ್ಬಿಟ್ಟು ಅದೇ ಆಗತ್ತೆ 2:30. ದೆನ್ ಐ ವಾಂಟ್ ಟು ಸ್ಲೀಪ್ ಫಾರ್ ಅಟ್ ಲೀಸ್ಟ್ 20 ಮಿನಿಟ್ಸ್. 4 ಗಂಟೆಗೆ ನಮ್ಮ ಮತ್ತೆ ಕ್ಲಾಸ್ ಶುರು ಆಗುತ್ತೆ. 4 to 5 ಕ್ಲಾಸು. 5:30 ನಂಗೆ ದಾಸವಾಣಿ ದಿನ ಲೈವ್, 5:30 to 6. ಸೊ ಇಷ್ಟ ದಿವಸ ತಿರುಪಾವೆ ಇತ್ತು, 6:30 to 7:15 ಅದಿತ್ತು. ಇವಾಗ 5 to 7:30 ಮತ್ತೆ ಆನ್ಲೈನ್ ಕ್ಲಾಸು. ದೆನ್ ಐ ಹ್ಯಾವ್ ಮೈ ಡಿನ್ನರ್, ಅರ್ಲಿ ಡಿನ್ನರ್ ನಾನು. ಆಮೇಲೆ 8 ರಿಂದ 9:30 ಮತ್ತೆ ಆನ್ಲೈನ್ ಕ್ಲಾಸ್. ಬೈ ದ ಟೈಮ್ ಐ ವಿಲ್ ಬಿ ಡ್ಯಾಮ್ ಟಯರ್ಡ್. ಸೊ ಯಜಮಾನ್ರ ಜೊತೆನೆ ಮಾತಾಡಕ್ಕೂ ಟೈಮ್ ಆಗಲ್ಲ. 9:30 ಅವ್ರ ಜೊತೆ ಸಿನಿಮಾ ನೋಡ್ಕೊಳಕ್ ಒಂದ್ ಅರ್ಧ ಗಂಟೆ ಕಾಲ ಕೂತ್ಕೊಳ್ತೀನಿ. ಮಾರನೇ ದಿವಸದ ಏನಾದ್ರು ಹೋಮ್ ವರ್ಕ್ ಇರುತ್ತೆ, ದಾಸಸ್ಮರಣೆದು ಬರೆಯೋದು, ಅಥವಾ ನಾ ಏನಾದ್ರು ಕಲ್ತ್ಕೋಬೇಕು ಅಂದ್ರೆ ಆ ಟೈಮಲ್ಲಿ ಕಲ್ತ್ಕೊಳ್ತೀನಿ. ರಾತ್ರಿ 10 ರಿಂದ 10:15 ತನಕ ಕಲ್ತ್ಕೊಳ್ತೀನಿ. ಕಲ್ತ್ಕೊಂಡು 11 ಗಂಟೆಗೆ. ನೀವ್ ಅಡಿಗೆ ಮಾಡ್ತಾ ಅಥವಾ ಡ್ರೈವ್ ಮಾಡ್ತಾ ಗುನುಗುಣಿಸೋ ಹಾಡು ಯಾವುದು? ಈ ಸಮಯ ಆನಂದಮಯ, ಆಮೇಲೆ ಹೂವು, ಅದೆಲ್ಲ ತುಂಬಾ ಇಷ್ಟ ನಂಗೆ ಹಾಡು. ಚೆಲುವೆಲ್ಲ ನಂದೆಂದಿತು ಮುಡಿದು, ಆಮೇಲೆ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ, ಅಕ್ಕ ಕೂಗಿಲೆ ಚಿಕ್ಕ ಕೂಗಿಲೆ, ಅಕ್ಕ ಚಿಕ್ಕ ಕೂಗಿಲೆ, ಆ ಹಾಡುಗಳು. ನಾನು ಕ್ಲಾಸಿಕಲ್ ಹಾಡೋ ಟೈಮ್ ಬಿಟ್ಟು ಕಾರಲ್ಲೆಲ್ಲ ಹೋದಾಗ ಕ್ಲಾಸಿಕಲ್ ಕೇಳೋದೇ ಇಲ್ಲ. ನಂಗೆ ಸಿನಿಮಾ ಹಾಡಲ್ಲಿ ಕೇಳೋದು ಓಲ್ಡ್ ಹಿಟ್ಸ್. ಲೈಕ್ ಮೂಡಲ ಮನೆಯ ಕೆಲವು ಸಾಲುಗಳು ಹೇಳಿದ್ರೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಎರಕಾವ ಹೊಯ್ದ. ನೀವು ಕಲ್ಯಾಣ್ ಕುಮಾರ್ ಅವರ ಮೊಮ್ಮಗ, ಇದು ಇಟ್ಸ್ ಆನರ್ ಟು ಯು ಅಂಡ್ ಸಂತೋಷ. ಎಸ್, ಥ್ಯಾಂಕ್ ಯು. ಈ ಪ್ಯಾಂಡಮಿಕ್ ಅಲ್ಲಿ ವಾಟ್ ಇಸ್ ಇಟ್ ದಟ್ ಯು ವುಡ್ ಟೆಲ್ ಯಂಗ್ಸ್ಟರ್ಸ್ ಆಫ್ ಟುಡೇ ಹೂ ವುಡ್ ವಾಂಟ್ ಟು ಪರ್ಸ್ಯೂ ಡಾನ್ಸಿಂಗ್ ಆರ್ ಸಿಂಗಿಂಗ್ ಲೇಟರ್ ಆನ್, ಇಫ್ ದೇ ಥಿಂಕ್ ದೇ ಡಾನ್ಸ್ ಸಿಂಗರ್ ಆಗ್ಬೇಕು ಅನ್ನೋರ್ಗೆ ನಿಮ್ಮ ಕಿವಿ ಮಾತಿದೆ? ಇದು ಬೆಸ್ಟ್ ಟೈಮ್ ಅವ್ರು ಪ್ರಾಕ್ಟೀಸ್ ಮಾಡಕ್ಕೆ. ಅವರು
ಆನ್ಲೈನ್ ಕ್ಲಾಸ್ ಇರುತ್ತೆ ಅವ್ರಿಗೆ. ನನ್ ಮೊಮ್ಮಗಳೇ ತಗೊಳ್ಳಿ, ಆನ್ಲೈನ್ ಕ್ಲಾಸ್ 3 ಹೊತ್ತು. ಬಟ್ ಐ ಇನ್ಸಿಸ್ಟ್, ನೀ ಡ್ಯಾನ್ಸ್ ಕಲ್ತ್ಕೋಬೇಕು, ಡ್ಯಾನ್ಸು ಕಲ್ತ್ಕೋಬೇಕು, ಸಂಗೀತ ಕಲ್ತ್ಕೋಬೇಕು. ನೀವ್ ಎಷ್ಟೇ ಓದಿದ್ರು ಡ್ಯಾನ್ಸ್, ಸಂಗೀತ, ಈ ತರ ಆರ್ಟ್ ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಸೆಲೆಬ್ರಿಟೀಸ್ ಅಂಡ್ ಯು ವಿಲ್ ಬಿ ನೋನ್ ಟು ಪೀಪಲ್. ಓದಿದ್ರೆ ಎಲ್ರು ಓದ್ತಾರೆ, ಲಕ್ಷದಲ್ಲಿ ನಾವ್ ಒಬ್ರಾಗ್ಬೇಕಾದ್ರೆ ಈ ಆರ್ಟ್ ಎಲ್ಲ ಕಲ್ತ್ಕೊಂಡ್ರೇನೆ ಅವ್ರಾಗೋದು. ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ಫಾರ್ ಯಂಗ್ಸ್ಟರ್ಸ್ ಟು ಸಿಟ್ ಅಟ್ ಹೋಮ್, ಪ್ರಾಕ್ಟಿಸ್, ಲರ್ನ್ ಎ ಲಾಟ್. That is my earnest request to them. Seema says, any voice training advice? Yeah. ಸರಳ ವರ್ಷ ದಿನ ಬೆಳಗ್ಗೆ ತಕ್ಷಣ ಎಷ್ಟಾಗತ್ತೋ ಅಷ್ಟು ಸಸ್ಟೈನ್ ಮಾಡಿ ಹಾಡ್ಬೇಕು. ಸರಳೆ ಗಂಟೆ ಅಲಂಕಾರ ಎಲ್ಲ ಅಕಾರ 5 ನಿಮಿಷದಲ್ಲಿ ಮುಗಿಬೇಕು. ಅಷ್ಟು ಫಾಸ್ಟ್ ಆಗಿ ಹಾಡೋ ತರ ಪ್ರಾಕ್ಟೀಸ್ ಮಾಡಬೇಕು. Any advice for artists who want to take this as profession? ಆಕ್ಚುಲಿ ಕಚೇರಿ ಮಾಡೋಕ್ಕಿಂತ ಡ್ಯಾನ್ಸ್ ಹಾಡೋರ್ಗೆ ವೆರಿ ವೆರಿ ಗುಡ್, ತುಂಬಾ ಚೆನ್ನಾಗಿದ್ದಾರೆ ಎಲ್ರು. ಆನ್ಲೈನ್ ಎಲ್ಲ ಇದ್ರು ದಯವಿಟ್ಟು ಸ್ಟೂಡೆಂಟ್ಸ್ ಅನ್ನು ತಯಾರು ಮಾಡಿ. ಎಲ್ರು ಸ್ಟೂಡೆಂಟ್ಸ್ ಅನ್ನು ತಯಾರು ಮಾಡಿದ್ರೆ ನಿಮ್ಗೂ ಈ ತರ ಪ್ಯಾಂಡಮಿಕ್ ಅಲ್ಲಿ ಪಾಪ ಕಚೇರಿನೇ ನಂಬ್ಕೊಂಡಿರೋರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಈಗ. ಬೇರೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋರು ದೇವ್ರ ದಯದಿಂದ ಚೆನ್ನಾಗಿದ್ದಾರೆ. ಬಟ್ ಕ್ಲಾಸಸ್ ತಗೋಬೇಕಾದ್ರೆ ತುಂಬಾ ಡಿಸಿಪ್ಲಿನ್ಡ್ ಆಗಿರ್ಬೇಕು. ವಾಟ್ ಮೇ ಕಮ್ ರೆಗ್ಯುಲರ್ ಆಗಿ ಕ್ಲಾಸ್ ತಗೋಬೇಕು. ನಾನು ಬೇರೆ ಕಚೇರಿ ಮಾಡ್ತೀನಿ, ರಿಹರ್ಸಲ್ಗೆ ಹೋಗ್ತೀನಿ, ನಾನು ಕ್ಲಾಸ್ ಮಾಡಕ್ ಆಗಲ್ಲ ಅಂದ್ರೆ ಯಾರು ಬರಲ್ಲ. ಸೊ ಎಲ್ರು ದಯವಿಟ್ಟು ನಿಮ್ ಸ್ಟೂಡೆಂಟ್ಸ್ ಗಳನ್ನ ತಯಾರು ಮಾಡಿ. ನೀವೆಲ್ಲ ಕಲ್ತ್ಕೊಂಡಿರೋದನ್ನೆಲ್ಲ ಸ್ಟೂಡೆಂಟ್ಸ್ ಹೇಳ್ಕೊಡಿ. ಸ್ಟೂಡೆಂಟ್ಸ್ ದಯವಿಟ್ಟು ಎಲ್ರು ಕಲ್ತ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಸೊ ಎಲ್ರು ಚೆನ್ನಾಗಿರ್ಬೋದಾಗ. ಇಟ್ ವಾಸ್ ವಂಡರ್ಫುಲ್ ಆಂಟಿ. ಇಷ್ಟು ಹೊತ್ತು ನೀವು ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿಗೆ ಅನ್ಸದ್ದನ್ನ ಹೇಳಿದ್ದೀರಾ, ದಿಟ್ಟ ನೇರ, ಆ ಒಂದು ಕಲ್ಮಶವಿಲ್ದಿರುವಂತ, ಐ ಕ್ಯಾನ್ ಸೇ ಇಟ್ ಇಸ್ ಸಚ್ ಪ್ಯೂರ್ ವರ್ಡ್ಸ್ ಕಮಿಂಗ್ ಫ್ರಮ್ ಯು. ಡಿಡ್ ಯು ರಿಮೆಂಬರ್ ಎನಿ ಫನಿ ಇನ್ಸಿಡೆಂಟ್ as a parting note, if you would want to share with our viewers anything funny during the course of recording or program or when you are singing and ಏನಾದ್ರೂ ಒಂದು ತಮಾಷೆ ಇರುತ್ತೋ? ಜ್ಞಾಪಕ ಬರ್ತಾ ಇಲ್ಲ, because I'm tensed, because in another 10 minutes my live class will start, online class will start. Okay, that's so wonderful, that's wonderful. ಸ್ನೇಹಿತರೆ, ಇಷ್ಟು ಹೊತ್ತು ನಮಗೆ ರಮಾಂಟಿ ಅವರು ಹಾಡಿದ್ದಾರೆ. ಫಿನಾಲಿಲಿ ಐ ವುಡ್ ಆಸ್ಕ್ ಇಫ್ ಯು ಕ್ಯಾನ್ ಸಿಂಗ್ ದಟ್ ವಿಶ್ವ ನೃತ್ಯ ಭೂಷಣ ಸಿಗ್ನೇಚರ್ ಟ್ಯೂನ್ ಹಾಡಿದ್ರು, ಒಂದು ಇಂಚೂರು ಹಾಡಿದ್ರು ಸಾಕು, ಸೊ ದಟ್ ವಿ ಕ್ಯಾನ್ ವೈಂಡ್ ಅಪ್ ದ ಶೋ. ವಿಶ್ವ ನೃತ್ಯ ಭೂಷಣ ವಿಶ್ವ ಆಂಟಿಗೆ ಪಾಠ ಮಾಡ್ಬೇಕಂತ ಇಲ್ಲ. ನನಗೂ ತುಂಬಾ ಚೆನ್ನಾಗಿತ್ತು ಭೂಷಣ್. ಅಂದ್ರೆ ಇಷ್ಟೊತ್ತು ನಂಗೆ ಮಾತಾಡಕ್ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಟ್ ವಾಸ್ ಎ ವೆರಿ ಕ್ಯಾಶುಯಲ್ ಟಾಕ್ ಅಂಡ್ ಇಟ್ ವಾಸ್ ವೆರಿ ನೈಸ್. ಐ ಜಸ್ಟ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ದಟ್ ಐ ಕುಡ್ ಸ್ಪೀಕ್ ಅಂಡ್ ಐ ಕುಡ್ ಹೆಲ್ಪ್ ಮೈ ಆಲ್ ಮೈ. More than anything, the reason to call you is you have been very active on Facebook by teaching Dasavani irbodu, ene irbodu. Adre the real you, Rama, P Rama andre ಏನು ಯಾರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. This is one medium. This is the real reason. I hope I have lived up to the title that we wanted to travel through. Journey of a musician to a dance musician. She summarizes her whole life. She has opened up like a book and all of you can read it. Please call your friends and you can take a tip or two and you can. She is such a great source of inspiration. ಯಾಕಂದ್ರೆ ಎಲ್ಲರೂ ಅವರ ರಹಸ್ಯಗಳನ್ನ, ಅವರ ಕಷ್ಟದ ದಿನಗಳನ್ನ ಹೇಳ್ಕೊಳ್ಳೋದೇ ಇಲ್ಲ. They would want to keep it a secret, but she is so generous. She said everything to watch. ಎಷ್ಟು 2 ರೂಪಾಯಿಗೆ ಹಾಡ್ತಿದ್ದೆ ನಾನು, 3 ರೂಪಾಯಿಗೆ ಹಾಡ್ತಿದ್ದೆ ಅನ್ನೋದು, all that she shared, so that becomes such an inspirational journey, or rather you get inspired by her talks. Thank you, Auntie. Thanks a lot. Please sing, and so that we can end the session today. Vishwa Nritya Bhushana, Vishwa Nritya Bhushana, Vishwa Nritya
Thank you so much. Thank you. Bye-bye. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ಸ್ ಅಲಾಟ್. ಸ್ನೇಹಿತರೆ, ಇಷ್ಟು ಹೊತ್ತು ನಮ್ಮೊಂದಿಗೆ ಖ್ಯಾತ ಸಂಗೀತಗಾರ್ತಿ, ಸಂಗೀತ ಪ್ರವೀಣೆ ವಿದುಷಿ ಪಿ ರಮಾ ಅವರು ನಮ್ಮೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. Ladies and gentlemen, today we had such a beautiful session. Every day I enjoy these sessions. The motive, the happiness that I get is I get to talk to them personally and they share their thoughts with me first so that it reaches all of you. I hope you all have been enjoying, and even today I'm sure the talks that she gave and the experiences that she shared for so long, for one and a half hours, would have been an inspirational source of journey that she went through can become our experience as we take the good things and of course work on our positives. One beautiful thing that she said is, don't wait for the other person to say sorry. Go up to the person, say sorry whether you are at fault or not, because nothing is eternal, and you would grow, that ego barrier has to be broken ಅಂತ. ನಾಳೆ ನಮ್ಮೊಂದಿಗೆ ಹಳೆಯ ಒಂದು ನೆನಪಲ್ಲಿ ಮರುಕಳಿಸುವಂತಹ ಒಬ್ಬ ನಟಿ, ಒಂದು ಪರಂಪರೆಗೆ ಬಂದಿರುವಂತವರು ನಮ್ಮ ಜೊತೆಗೆ ಇರ್ತಾರೆ. ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಶ್ರೀಮತಿ ಪಂಚಮಿ ಅನ್ಸಾರಿ, ವೆರಿ ಫೇಮಸ್ ಆಕ್ಟ್ರೆಸ್ ಆಫ್ probably 20-25 years. She was very much into the cinema arena. Ivattu, where is she, what is she doing, her life story, her journey so far untold is what we will reveal tomorrow. So join us at 6:30 so that you get to know about Gubbi ಅವರ ಕಂಪನಿ, ಗುಬ್ಬಿ ವೀರಣ್ಣ ಅವರ ಒಂದು ಆ ಪರಂಪರೆ, ಹಾಗೆಯೇ ಪಂಚಮಿ ಅವರ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ stay safe, stay indoors, fight corona. Shubharatri. Thank you, thanks a lot. May God bless all of us.